ನಿಮ್ಮದೇ ಒಂದು ಅಕಾಡೆಮಿಯನ್ನು ನೀವು ಆ್ಯಕ್ಚುಲಿ ಮಾಡ್ಕೊಂಡಿದ್ದೀರಾ. ಅದ್ರ ಮೂಲಕ ಸಾಕಷ್ಟು ಮೇಕಪ್ ಆರ್ಟಿಸ್ಟ್ಗಳನ್ನು ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ನಮ್ಮ ಬ್ರ್ಯಾಂಡ್ನ ಯಾರೂ ಕ್ರಿಯೇಟ್ ಮಾಡಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಆವಾಗ ಬಂದಿದ್ದು ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ. ಈಗ ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಅಂದರೂ ಕೂಡ, ಎಷ್ಟೇ ಬೆಳೆದಿದ್ದೀವಿ ಅಂದರೂ ಕೂಡ ಹಸ್ಬೆಂಡ್ ಹೆಸರಿಟ್ಕೊಂಡು ಬೆಳಿಬಾರ್ದು ಅನ್ನೋದು ಒಂದು ಥಾಟ್ ಬಂತು. ಅವ್ರ ಮನೆ ಕಡೆಯಿಂದಾನೆ ಅಂತ ಹೇಳ್ಬೋದು ಕೆಲವೊಂದು ಮಾತುಗಳು. ಬಟ್ ಇನ್ಕಮ್ ಬರುವಾಗ ಎಂಕರೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಏನಿದ್ರೆ ಏನು ಸರ್, ಎಲ್ಲ ಇದ್ಮೇಲೆ ಬರೋದಕ್ಕಿಂತ. ಅಂದರೆ ನಿಮಗೇನು ಕಾಂಟ್ಯಾಕ್ಟ್ಸ್ ಅಂತೂ ಏನೂ ಇಲ್ಲ ಅನ್ಸುತ್ತೆ. ನೌ ಯು ಆರ್ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್. ನಿಮ್ಮನ್ನು ಹೆಂಗೆ ಅವರು ಸ್ಟಾರ್ಟಿಂಗಲ್ಲಿ ಬರೀ ಕೊಲಾಬ್ರೇಷನ್ಸ್ ಅಂತಂದರೆ ಅದು ಫ್ರೀಯಾಗೇ ಮಾಡಬೇಕಾಗಿತ್ತು. ಅದು ಎಷ್ಟು ವರ್ಷ ನೀವು ಮಾಡಿದ್ರಿ? ಅದಾದಮೇಲೆ ಓಕೆ ನಿಮಗೇನೆ ಹಣ ಕೊಟ್ಟು ನಿಮ್ಮ ಹತ್ರ ಮೇಕಪ್ ಮಾಡಿಸ್ಕೊಳ್ಳುವಂತಹ ಸಿಚುವೇಶನ್ಗೆ ಯಾವಾಗ ಬಂದ್ರಿ? ಬಟ್ ಕಷ್ಟಗಳು ತುಂಬ ಬಂತ ಆ ಟೈಮಲ್ಲಿ. ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು ಫಿನಿಶಿಂಗ್ ಬರ್ತಾ ಇರಲ್ಲ, ಭಯ ಆಗ್ತಾ ಇರುತ್ತೆ. ಈ ಬೇಡ ಇದು ಈ ಪ್ರೊಫೆಷ್ನಲ್ ಅನ್ಸಿರೋದು ಇದೆ. ಮಧ್ಯರಾತ್ರಿ 1 ಗಂಟೆಗೆಲ್ಲ ಎದ್ಬಿಟ್ಟು ಹೋಗ್ಬೇಕಾಗುತ್ತೆ. ಫ್ರೆಂಡ್ಸ್ ಇದ್ರೆ ಮಾರ್ನಿಂಗ್ ಮುಹೂರ್ತ, ಕೆಲವರಿಗೆ 3 ಗಂಟೆಗೆಲ್ಲ ಇರುತ್ತೆ. ಸೊ ಅವಾಗ ಒಬ್ಬೊಬ್ಳೆ ಹೋಗ್ತಾ ಇದ್ದೆ. ಕಲ್ತ್ರೆ ಪ್ರಾಪರಾಗಿ ಕಲಿಬೇಕು. ಕೆಲವ್ರನ್ನ ಅಯ್ಯೋ ಕಡಿಮೆ ಜನ ಇದೆ ಯಾಕೆ ಹೋಗ್ಬೇಕು, ಆವಾಗಲೇ ನಮಗೆ ಇಂಡಿವಿಜುವಲ್ ಅಟೆನ್ಷನ್ ಮಾಡೋಕ್ಕಾಗೋದು. ಯಾವುದೇ ಬ್ರ್ಯಾಂಡ್ ಇದ್ರೂ ನೀವು ಹೇಗೆ ಮೇಕಪ್ ಮಾಡ್ತೀರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಕಾಜಲ್ ಹಾಕೋ ಜಾಗದಲ್ಲಿ ಕಾಜಲ್ಲೇ ಹಾಕ್ತೀನಿ, ಬ್ಲಷ್ ಹಾಕೋ ಜಾಗದಲ್ಲಿ ಬ್ಲಷೇ ಹಾಕ್ತೀನಿ, ಲಿಪ್ಸ್ಟಿಕ್ ಹಾಕೋ ಜಾಗದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ನಾವು ಬ್ಲೆಂಡ್ ಮಾಡ್ತೀವಿ. ಫಾಲೋವರ್ಸ್ ಜಾಸ್ತಿ ಇದ್ದರೆ ಯಾರು ಫಾಲೋವರ್ಸ್ನ ನೋಡಿ ಕೊಡಲ್ಲ ಸರ್, ನಮ್ಮ ವರ್ಕ್ನ ನೋಡಿ ಕೊಡೋದು, ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದು. ನನ್ನ ಮಗಳಿಗೆ ನಾವು ಹಾಲು ತೊಗೊಳೋಕ್ಕೂ ಕಷ್ಟ ಆಗುತ್ತೆ. ನಾವು 2 ದಿನ ಉಪವಾಸ ಇದ್ದೀವಿ ಸರ್, ನಾನು ನಮ್ಮ ಹಸ್ಬೆಂಡು. ನನ್ನ ಮಗಳಿಗೆ ಬರೀ ಹಾಲು ಕುಡಿಸ್ಬಿಟ್ಟು ಟೈಮಲ್ಲಿ. ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, 2026ರಲ್ಲಿ ನಾವೆಲ್ಲರೂ ಇದ್ದೀವಿ. ಇವತ್ತು ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಒಂದು ಪಟ್ಟು ಜಾಸ್ತಿ ಮಣೆ ಹಾಕುವಂತಹ ಪ್ರಪಂಚದಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ವಿಚ್ ಬ್ರಿಂಗ್ಸ್ ಮೀ ಟು ಸೇ ದಟ್ ಪ್ರಪಂಚದಲ್ಲಿ ಇವತ್ತು 2 ಇಂಡಸ್ಟ್ರಿ ಸಿಕ್ಕಾಬಟ್ಟೆ ಬೂಮ್ ಆಗ್ತಾ ಇದೆ. ಮೊದಲನೇದಾಗಿ ಫಿಟ್ನೆಸ್ ಇಂಡಸ್ಟ್ರಿ. ನಿಮಗೆ ಗೊತ್ತಿರುತ್ತೆ, ನಾವೆಲ್ಲರೂ ಕೂಡ ಇವತ್ತು ಫಿಟ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಳ್ಳೊಳ್ಳೆ ಫುಡ್ಡನ್ನು ತಿನ್ನಬೇಕು ಅನ್ನುವಂತಹ ಒಂದು ಅವೇರ್ನೆಸ್ಸನ್ನು ಇಟ್ಕೊಂಡು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಇದರ ಸಲುವಾಗಿ ಫಿಟ್ನೆಸ್ ಎಂಥೂಸಿಯಾಸ್ಟ್ಗಳ ಮೇಲೆ, ಜಿಮ್ ಟ್ರೈನರ್ಸ್ಗಳ ಮೇಲೆ, ಹಾಗೆಯೇ ನ್ಯೂಟ್ರಿಷನಿಸ್ಟ್ಗಳ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದ್ದೀವಿ. ಇದ್ರ ಜೊತೆಗೆ ಪ್ಯಾರಲಲ್ ಆಗಿ ಫ್ಯಾಷನ್ ಇಂಡಸ್ಟ್ರಿ ಕೂಡ ತುಂಬ ದೊಡ್ಡದಾಗಿ ಇವತ್ತು ಪ್ರಪಂಚದಲ್ಲಿ ಬೆಳೀತಾ ಇದೆ. ಅದರಲ್ಲೂ ಎಸ್ಪೆಷಲಿ ಈ ಮೇಕಪ್ ಆರ್ಟಿಸ್ಟ್ಗಳ ಮೇಲೆ ಅವಲಂಬನೆ ಏನಿದೆಯಲ್ಲ, ಇದು ತುಂಬ ದೊಡ್ಡದಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಮೇಕಪ್ ಆರ್ಟಿಸ್ಟ್ಗಳ ಮೇಲೆ ನಾವು ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದ್ದೀವಿ ಅಂತಂದರೆ, ನಮ್ಮ ಮನೇಲಿ ಏನೋ ಒಂದು ಸಣ್ಣ ಒಂದು ಬರ್ತ್ಡೇ ಪಾರ್ಟಿ ನಡೆಯುತ್ತೆ ಅಂದರೂ ಕೂಡ ಮೇಕಪ್ ಆರ್ಟಿಸ್ಟ್ ಬೇಕೇ ಬೇಕು. ಅದ್ರ ಜೊತೆಗೆ ಮದುವೆ, ಎಂಗೇಜ್ಮೆಂಟು ಮತ್ತು ರಿಸೆಪ್ಷನ್, ಆ ಥರದ ದೊಡ್ಡ ಇವೆಂಟ್ಸಿಗಂತೂ ಮೇಕಪ್ ಆರ್ಟಿಸ್ಟ್ ಬೇಕೇ ಬೇಕಾಗುತ್ತೆ. ಅವ್ರು ಇಲ್ಲದೇ ಆ ಥರದ ಇವೆಂಟ್ಸ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಈ ಮೇಕಪ್ ಆರ್ಟಿಸ್ಟ್ ಅನ್ನುವಂತಹ ಒಂದು ಹೊಸ ಆಕ್ಯುಪೇಷನ್ ಏನಿದೆಯಲ್ಲ, ಇದು ಸಾಕಷ್ಟು ಜನ ಸ್ವಾವಲಂಬಿ ಮಹಿಳೆಯರಿಗೆ ಒಂದು ಐಡೆಂಟಿಟಿಯನ್ನು ಸಮಾಜದಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದೆ ಅಂತ ಕೂಡ ಹೇಳ್ಬೋದು. ಸೊ ನಿಮಗೆ ಅನ್ನಿಸ್ತಾ ಇರ್ಬೋದು, ನಾನು ಯಾಕೆ ಈ ಒಂದು ಮೇಕಪ್ ಆರ್ಟಿಸ್ಟ್ ಬಗ್ಗೆ, ಮೇಕಪ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ. ವಿಷಯ ಇಷ್ಟೇ, ಇವತ್ತು ನಮ್ಮ ವಿಶ್ವವಾಣಿ ಸ್ಟುಡಿಯೋದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ಗಳಲ್ಲಿ ಒಬ್ಬರಾದಂತಹ ಶಿಲ್ಪಾ ಹೇರ್ ಮತ್ತು ಮೇಕಪ್ ಆರ್ಟಿಸ್ಟ್ ಅಕಾಡೆಮಿಯ ಸಂಸ್ಥಾಪಕರು, ಸೆಲೆಬ್ರಿಟಿ ಆರ್ಟಿಸ್ಟ್, ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಶಿಲ್ಪಾ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸುವಂತಹ ಒಂದು ಸಮಯ ಇವಾಗ ಬಂದಿದೆ. ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಆಗಿ ತಮ್ಮ ಕರಿಯರನ್ನು ಬಿಲ್ಡ್ ಮಾಡಿಕೊಂಡಿರುವಂತಹ ಇವರು ಇದರ ಹಿಂದೆ ಫೇಸ್ ಮಾಡಿರುವಂತಹ ಚಾಲೆಂಜಸ್ ಯಾವ್ದ್ಯಾವುದು, ಒಬ್ಬ ಸೆಲೆಬ್ರಿಟಿ ಮೇಕಓವರ್ ಆರ್ಟಿಸ್ಟ್ ಆಗಬೇಕು ಅಂತಂದರೆ ಏನೆಲ್ಲ ಕಾಂಪಿಟೇಷನ್ಸ್ ಇರುತ್ತೆ, ಯಾವುದೆಲ್ಲ ವಿಷಯಗಳನ್ನು ಜಾಸ್ತಿ ತಿಳ್ಕೊಬೇಕಾಗಿರುತ್ತೆ, ಇದೆಲ್ಲದ್ರ ಬಗ್ಗೆ ಅವರನ್ನು ಕೇಳ್ತಾ ಹೋಗೋಣ. ಬನ್ನಿ. ವೆಲ್ಕಮ್ ಟು ದ ಶೋ ಶಿಲ್ಪಾ ಅವರೇ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ ಯಾವಾಗ ಶುರುವಾಯಿತು, ಆ ಥಾಟ್ ಯಾವಾಗ ನಿಮ್ಮ ತಲೆಯಲ್ಲಿ ಬಂತು? ಅಟ್ ದ ಸೇಮ್ ಟೈಮ್ ನಾನು ನೋಡ್ತಾ ಇದ್ದೆ, ನಿಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾ ಇದ್ದೆ. ನಿಮ್ಮ ಮೊದಲ ಇನ್ಸ್ಟಾಗ್ರಾಮ್ ಪೋಸ್ಟ್ ನೀವು 21 ಮಾರ್ಚ್ 2021ರಲ್ಲಿ ನೀವು ಪೋಸ್ಟ್ ಮಾಡಿದ್ದೀರಾ. ಸೊ ಅದರ ನಂತರ ನಿಮ್ಮ ಜರ್ನಿ ಶುರುವಾಗಿದೆ ಅಂತ ಅಂದ್ಕೊಳ್ತೀನಿ. ಅದಾದಮೇಲೆ ಸಾಕಷ್ಟು ಸೆಲೆಬ್ರಿಟಿಗಳಿಗೆ ನೀವು ಮೇಕಪ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀರಾ. ನಿಮ್ಮದೇ ಒಂದು ಅಕಾಡೆಮಿಯನ್ನು ನೀವು ಆ್ಯಕ್ಚುಲಿ ಮಾಡ್ಕೊಂಡಿದ್ದೀರಾ. ಅದ್ರ ಮೂಲಕ ಸಾಕಷ್ಟು ನುರಿತ ಮೇಕಪ್ ಆರ್ಟಿಸ್ಟ್ಗಳನ್ನು ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಸೊ ಹೇಗಿದೆ ಓವರ್ ಆಲ್ ಜರ್ನಿ ನಿಮ್ಮದು? ಚೆನ್ನಾಗಿದೆ, ಕಷ್ಟನೂ ಇದೆ, ಚೆನ್ನಾಗಿದೆ. ಹಾಗೇನೆ
ಸೊ ಆ್ಯಕ್ಚುಲಿ ಈ ಫೀಲ್ಡಿಗೆ ಬರುವಾಗ ನಾನು 2016 ಐ ಥಿಂಕ್ ಓಕೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಜರ್ನಿ. ಬಟ್ ಸಮ್ ಇಶ್ಯೂಸ್ ಹಾಗೆ ಹೀಗೆ ವರ್ಕ್ ಮಾಡ್ತಾ ಇದ್ದೆ ಬಿಫೋರ್. ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಸಾಫ್ಟ್ವೇರ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಓಕೆ. ಅಂದರೆ ಏನು ನಿಮ್ದು ಓದಿರೋದು ನೀವು ಅಕಾಡೆಮಿಕಲಿ? ಡಿಪ್ಲೊಮೊ ENC. ಓಕೆ. ಹಾಂ. ಸೊ ಹಾಗಾಗಿ ಅಲ್ಲಿ ನಾನು ಸ್ವಲ್ಪ ಬ್ರೇಕ್ ತೊಗೋಬೇಕಾಯಿತು ನನ್ನ ಮಗಳ ವಿಚಾರವಾಗಿ. ಓಕೆ. ಸೊ ಅದಾದಮೇಲೆ ನನಗೆ ಥಾಟ್ ಬಂದಿದ್ದು ಜರ್ನಿ ಸ್ಟಾರ್ಟ್ ಮಾಡಬೇಕು. ನನಗೆ ಬ್ಯೂಟಿ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಆವಾಗಿಂದ ಜರ್ನಿ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಈ ಥರ ನಮಗೆ ಮೇಕಪ್ ಕೋರ್ಸ್ ಅನ್ನೋದು ಇದೆ ಅಂತ ಗೊತ್ತಿರಲಿಲ್ಲ. ಅವಾಗ ಪಾರ್ಲರ್ ಕೋರ್ಸ್ ಅಂತ ಮಾಡಿದ್ದೆ 16 or 17 ಇನ್ ಬಿಟ್ವೀನ್. ಓಕೆ. ಸೊ ಈ ಥರ ಇದೆ ಅಂತ ಗೊತ್ತಾಗಿದ್ದು ಇವಾಗ ಇನ್ಸ್ಟಾಗ್ರಾಮ್ ಯಾವಾಗ ಜಾಸ್ತಿ ಟ್ರೆಂಡ್ ಆಯಿತು ಲಾಕ್ಡೌನ್ ಟೈಮಲ್ಲಿ 2019 ನನಗೆ ಗೊತ್ತಾಗಿದ್ದು. ಜಾಸ್ತಿ ಆಗಿದ್ದು 2020. ಸೊ ಅವಾಗ ಅದು ತುಂಬ ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇರೋದ್ರಿಂದ ನಾವು ಪ್ರೊಫೆಷ್ನಲ್ ಇದೆ ಅಂತ ಗೊತ್ತಾಗ ಅದನ್ನು ತಗೊಂಡ್ವಿ ಆ ಟೈಮಲ್ಲಿ. ಅಂದರೆ ನೀವು ಕೂಡ ಅದನ್ನ ಕೋರ್ಸ್ ಏನಾದರೂ ಮಾಡ್ಕೊಂಡಿದ್ದೀರಾ? ಹೌದು. ಕೋರ್ಸ್ ನಂತರನೇ ನಾವು ಅಂದರೆ ಒಂದು ಕಡೆ ಕಲ್ತಿಲ್ಲ, ನಾನು ಸುಮಾರು ಕಡೆ ಕಲ್ತಿದ್ದೀನಿ. ಬಿಕಾಸ್ ನಾನು ಹೇಳ್ಕೊಡ್ಬೇಕಂದ್ರೆ ಇನ್ನೊಬ್ಬರಿಗೆ ನಾನು ಪರ್ಫೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು 3-4 ಕಡೆ ಕಲ್ತಿದ್ದೀನಿ. ಸೊ ಹಾಗಾಗಿ ನನಗೆ ಪರ್ಫೆಕ್ಟ್ ಅನ್ನೋ ತುಂಬ ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅಕಾಡೆಮಿ ಓಪನ್ ಮಾಡಿ 2021 ನಾವು ಓಪನ್ ಮಾಡಿದ್ದು. ಸೊ ಇವಾಗ ನಡೀತಾ ಇದೆ. ಓಕೆ. ಅಂದರೆ 2020 ನಿಮಗೆ ಈ ಥರದೊಂದು ಯೋಚನೆ ಬರುತ್ತೆ. ಅವಾಗ ಆ್ಯಕ್ಚುಲಿ ಕೋವಿಡ್ ಟೈಮು. ಹೌದು. ಸೊ ಆ ಟೈಮಲ್ಲಿ ಜಾಬ್ ಕೂಡ ಬಿಟ್ಟಿರ್ತೀರಾ. ಬಟ್ ಇದನ್ನೊಂದು ಪ್ರೊಫೆಷನ್ ಥರ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಹೆಂಗೆ ನಿಮಗೆ ಧೈರ್ಯ ಬಂತು ಅಂತ? ಕೆಲವೊಂದು ಮಾತುಗಳಿಂದ ಸರ್. ಸೊ ಈಗ ನಾವು ಎಷ್ಟೇ ಚೆನ್ನಾಗಿದ್ದೀವಿ ಅಂತ ಅಂದರೂ ಕೂಡ, ಎಷ್ಟೇ ಬೆಳೆದಿದ್ದೀವಿ ಅಂದರೂ ಕೂಡ ಹಸ್ಬೆಂಡ್ ಹೆಸರು ಇಟ್ಕೊಂಡು ಬೆಳಿಬಾರ್ದು ಅನ್ನೋದು ಒಂದು ಥಾಟ್ ಬಂತು. ಅಂದರೆ ಅವ್ರ ಮನೆ ಕಡೆಯಿಂದಾನೆ ಅಂತ ಹೇಳ್ಬೋದು ಕೆಲವೊಂದು ಮಾತುಗಳು. ಈಗ ಅವ್ರು ಬೆಳೆದಾರೆ, ಇವಳು ಅದ್ರ ಜೊತೆ ಹೋಗಿ ಮಾಡ್ತಾ ಇದ್ದಾಳೆ ಅಂತ ಏನೋ ಒಂದು ಆ ಮಾತುಗಳು ಕೇಳಿ. ಏನು ಮಾಡ್ತಾರೆ ನಿಮ್ಮ ಹಸ್ಬೆಂಡ್? ಅವರು ಹೆಲ್ತ್ ಕೋಚ್ ಆಗಿದ್ದಾರೆ. ಓಕೆ. ಸೊ ಹಾಗಾಗಿ ಅದ್ರ ನನಗೇನೋ ಸರಿ ಅನ್ನಿಸ್ಲಿಲ್ಲ. ಅಂದರೆ ನಮ್ಮದೇ ಅಂತ ಐಡೆಂಟಿಫಿಕೇಶನ್ ಬೇಕು ಅಂತ ಅನ್ನಿಸ್ತು. ಸೊ ಅವಾಗ ಕೆಲಸ ಮಾಡ್ತಾ ಇದ್ದಾರೆ ಬಿಟ್ಬಿಟ್ಟಿದ್ದೆ ನಾನು ಸ್ವಲ್ಪ ನನ್ನ ಮಗಳಿಗೋಸ್ಕರ ಸ್ವಲ್ಪ ಬಿಟ್ಬಿಟ್ಟು. ಅಂದರೆ ಡೆಲಿವರಿ ಟೈಮಲ್ಲಿ ಬಿಟ್ಟಿದ್ದ ನೀವು? ಇಲ್ಲ, ಅವಳಿಗೆ ಸ್ಕೂಲಿಗೆ ಕಳಿಸೋದು ಸ್ವಲ್ಪ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನೀವು ಕೆಲಸ ಬಿಟ್ಟಿದ್ದೆ. ಓಕೆ. ಅದನ್ನ ನಿಮ್ಮ ಹಸ್ಬೆಂಡ್ ಮನೆ ಕಡೆಯವರು ಅದನ್ನ ಹೀಯಾಳಿಸಿದ್ರ? ಅಂದ್ರೆ ಇವ್ರ ಜೊತೆ ಹೋಗಿ ಸ್ವಲ್ಪ ನಾನು ಇದು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಜೊತೆ ಹೋಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ನನ್ನ ಒಂದು ಫ್ರೀ ಟೈಮ್ ಮಾಡ್ಕೊಂಡು. ಸೊ ಇದೆಲ್ಲ ಆದ್ಮೇಲೆ ಮತ್ತೆ ಮನೇಲಿ ಅದೆಲ್ಲ ಕೇಳಿ ಬಂತಲ್ಲ ಮಾತುಗಳು. ಸೊ ನಾನು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು ಅಂತ ಅವಾಗ ಥಾಟ್ ಬಂತು. ನಮ್ಮ ಬ್ರ್ಯಾಂಡ್ನ ಯಾರು ಕ್ರಿಯೇಟ್ ಮಾಡಲ್ಲ, ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅವಾಗ ಬಂದಿದ್ದು ಶಿಲ್ಪಾ ಮೇಕಪ್ ಅಂಡ್ ಹೇರ್ ಅಕಾಡೆಮಿ ಅಂತ. ಅದಕ್ಕೆ ನಿಮ್ಮ ಹಸ್ಬೆಂಡ್ ಅವ್ರು ಸಪೋರ್ಟ್ ಮಾಡಿದ್ರು? ಸಪೋರ್ಟ್ ಇದೆ, ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಸೊ ಈಗ ಹಸ್ಬೆಂಡ್ ಮನೆ ಕಡೆಯವ್ರಿಗೆಲ್ಲ ಒಳ್ಳೆ ಉತ್ತರ ಕೊಟ್ಟಂಗೆ ಆಗಿದೆ ಸರ್. ಇದೆ ಏನಿದ್ರೆ ಏನ್ ಸರ್, ಎಲ್ಲ ಇದ್ಮೇಲೆ ಬರೋದಕ್ಕಿಂತ ಏನು ಇಲ್ದಾಗ ನಾವು ಸಪೋರ್ಟ್ ಮಾಡಬೇಕು. ಎಷ್ಟು ಜನ ಮಕ್ಕಳು ಮೇಡಮ್ ನಿಮಗೆ? ಒಬ್ಳೇನೆ. ಒಬ್ಬರೇ? ಓಕೆ. ಸೊ ಈಗ ಈ ಥರದೊಂದು ಮೇಕಪ್ ನೀವು ಕೋಚಿಂಗ್ನ ನೀವು ತಗೊಳ್ತೀರಾ ಫಸ್ಟ್, ಅದಾದಮೇಲೆ ಈ ಥರದೊಂದು ಅಕಾಡೆಮಿನ ಶುರು ಮಾಡ್ತೀರಾ. ಅಂದರೆ ನಿಮಗೇನು ಕಾಂಟ್ಯಾಕ್ಟ್ಸ್ ಅಂತೂ ಏನೂ ಇಲ್ಲ ಅನ್ಸುತ್ತೆ. ನೌ ಯು ಆರ್ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್, ಬಟ್ ಮೊದಲು ಯಾವುದೇ ಕಾಂಟ್ಯಾಕ್ಟ್ಸ್ ಇಲ್ಲ. ಅಂದರೆ ಹೆಂಗೆ ನಿಮ್ಮ ಒಂದು ಕೋರ್ಸಿಗೆ ನೀವು ಎನ್ರೋಲ್ ಮಾಡ್ಕೊಳ್ತಿದ್ರಿ ಅಭ್ಯರ್ಥಿಗಳನ್ನ? ನಿಮ್ಮನ್ನ ಹೆಂಗೆ ಅವರು ಬರ್ತಾ ಇದ್ರು? ಹೇಗೆ ಅಂತ ಸರ್, ತುಂಬಾ ಜನ ಬ್ಲಾಗ್ಸ್ ಮಾಡೋರಿಗೆ ನಾನು ಇಂಟರ್ವ್ಯೂ ಇದು ಮಾಡ್ಕೊತಾ ಇದ್ದೆ. ಸೊ ಅದಾದ ನಂತರ ಕೊಲಾಬ್ರೇಷನ್ಸ್, ಮತ್ತೆ ಅದಾದ್ಮೇಲೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದರಲ್ಲಿ. ಸೊ ಆಮೇಲೆ ರೆಫರೆನ್ಸ್ ಇಂದ ತುಂಬಾ ಜನ ಬರ್ತಾ ಇದ್ರು, ನಮ್ಮ ಸ್ಟೂಡೆಂಟ್ಸ್ ರೆಫರೆನ್ಸ್ ಇಂದ. ಅದು ಖುಷಿ ಆಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬರೀ ಕೊಲಾಬರೇಷನ್ಸ್ ಅಂತಂದ್ರೆ ಅದು ಫ್ರೀ ಆಗಿ ಮಾಡಬೇಕಾಗಿತ್ತು ಅಲ್ವಾ, ಬಿಕಾಸ್ ನಿಮಗೆ ಪ್ರಚಾರ ಸಿಗಬೇಕು ಅಂತ. ಸೊ ಅದು ಎಷ್ಟು ವರ್ಷ ನೀವು ಮಾಡಿದ್ರಿ? ಅದಾದ್ಮೇಲೆ ಓಕೆ ನಿಮಗೇನೆ ಹಣ ಕೊಟ್ಟು ನಿಮ್ಮ ಹತ್ರ ಮೇಕಪ್ ಮಾಡಿಸ್ಕೊಳ್ಳುವಂತಹ ಸಿಚುವೇಶನ್ಗೆ ಯಾವಾಗ ಬಂದ್ರಿ? ಇಲ್ಲ ಸರ್, ಸ್ಟಾರ್ಟ್ ಮಾಡಿದ್ದೆ ನಾನು 2017 ಸ್ಟಾರ್ಟ್ ಮಾಡಿದ್ದೆ. ಬಟ್ ಮೇಕಪ್ ಕೋರ್ಸ್ ಅಂದರೆ ಪಾರ್ಲರ್ ಕೋರ್ಸಲ್ಲಿ ಬಂದ್ಬಿಡುತ್ತೆ ಅದು. ಬಟ್ ಏನಂತ ಪ್ರೊಫೆಷ್ನಲ್ ಆಗಿ ಅಂತ ಬಂದಿದ್ದು 2020. ಸೊ ಅವಾಗಿಂದ ನಾವು ಅದು ಮತ್ತೆ ಅಪ್ಗ್ರೇಡೇಷನ್ ಮಾಡಿಕೊಂಡು ನಂತರ ನಾವು ಸ್ಟಾರ್ಟ್ ಮಾಡಿದ್ದು. ಬಟ್ ಕಷ್ಟಗಳು ತುಂಬ ಬಂತು ಆ ಟೈಮಲ್ಲಿ. ಯಾವ ಥರ ಕಷ್ಟಗಳು? ಇದೆ ಕ್ಲೈಂಟ್ಸ್ ಆಗಿರ್ಬೋದು. ಸ್ಟಾರ್ಟಿಂಗಲ್ಲಿ ನಮ್ಗೆ ಅಷ್ಟು ಫಿನಿಶಿಂಗ್ ಬರ್ತಾ ಇರಲ್ಲ, ಭಯ ಆಗ್ತಾ ಇರುತ್ತೆ. ಸೊ ಯಾವ ತರ ಮಾಡೋದು, ನೀವು ಕೋರ್ಸ್ ಅಲ್ಲಿ ಕಲ್ತಿದ್ರು ಕೂಡ ಭಯ ಅಂತ ಇದ್ದೇ ಅಪ್ಲಿಕೇಶನ್ ಲೆವೆಲ್ ಅಲ್ಲಿ. ಹೌದು, ಖಂಡಿತ ಭಯ ಇರುತ್ತೆ. ಸೊ ಅದೆಲ್ಲ ಒಂದಷ್ಟು ಹತ್ಕೊಂಡು ಬಂದಿರೋದಿದೆ ಸುಮಾರು. ಈ ಬೇಡ ಇದು ಈ ಪ್ರೊಫೆಷ್ನಲ್ ಅನ್ಸಿರೋದು ಇದೆ ಸುಮಾರು. ಯಾಕೆಂದ್ರೆ ಮಧ್ಯದಲ್ಲಿ ಮಧ್ಯರಾತ್ರಿ 1 ಗಂಟೆಗೆಲ್ಲ ಎದ್ಬಿಟ್ಟು ಹೋಗ್ಬೇಕಾಗತ್ತೆ. ಇವೆಂಟ್ಸ್ ಇದ್ರೆ ಮಾರ್ನಿಂಗ್ ಮುಹೂರ್ತ, ಕೆಲವರಿಗೆ 3 ಗಂಟೆಗೆಲ್ಲ ಇರುತ್ತೆ. ಸೊ ಅವಾಗ ಒಬ್ಬೊಬ್ಳೆ ಹೋಗ್ತಾ ಇದ್ದೆ. ಅದು ತುಂಬಾ ನೋವು ಅನಿಸ್ತಿತ್ತು, ಇದು ಬೇಡ ಅಂತ. ಬಟ್ ನಾನು ಕೆಲಸ ಮಾಡ್ಲೇಬೇಕು ಅಂತ ಏನಿರ್ಲಿಲ್ಲ. ಬಟ್ ನನಗೆ ಅನ್ಸಿದ್ದು ಒಂದು ಕೆಲವೊಂದು ನೋವುಗಳು ಆಗಿರೋದ್ರಿಂದ ಮನೆಯವ್ರ ಕಡೆಯಿಂದ. ಸೊ ಹಾಗಾಗಿ ಚೇಂಜ್ ಮಾಡ್ಕೊಂಡಲ್ಲ, ಅವಾಗ ಅನಿಸ್ತು
ಬಟ್ ಇವಾಗ ಚೆನ್ನಾಗಿದೆ. ಅದೆಲ್ಲ ಕಷ್ಟ ಅನ್ಬಿಟ್ರೆ ಇವಾಗ ಚೆನ್ನಾಗಿದೆ. ಓಕೆ, ಅದೇ ಸ್ಟಾರ್ಟಿಂಗಲ್ಲಿ ನೀವು ಹೇಳಿದ್ರಿ ನಮ್ಮದು ಅಂದರೆ ಶೇಕ್ ಆಗ್ತಾ ಇತ್ತು, ಕರೆಕ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ, ಫಿನಿಶಿಂಗ್ ಎಲ್ಲ ಬರ್ತಿರ್ಲಿಲ್ಲ ಅಂತ. ಅದ್ರ ಮೇಲೆ ಕರೆಕ್ಟ್ ಒಂದು ಹೋಲ್ಡ್ ಯಾವಾಗ ಬರೋದಕ್ಕೆ ಶುರುವಾಯಿತು, ಮತ್ತು ಜನ ನಿಮ್ಮನ್ನು ಅಥವಾ ಕ್ಲೈಂಟ್ಸ್ ನಿಮ್ಮನ್ನು ಯಾವಾಗ ನೀವೇ ಬೇಕು ಅಂತ ಚೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು? ಅದೇ ಹೇಳಿದ್ನಲ್ಲ, ನಾನು ಒಂದು 4-5 ಕಡೆ ಕಲ್ತ ಮೇಲೆ ನನಗೆ ಪರ್ಫೆಕ್ಷನ್ ಅಂತ ಆಯ್ತದು. ಅವಾಗ ನಾನು ಹೇಳ್ಕೊಡ್ಬಲ್ಲೆ ಅಂತಂದಾಗ ನಾನು ಸ್ಟಾರ್ಟ್ ಮಾಡಿದ್ದು ಶಿಲ್ಪಾ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿ. ಓಕೆ, ಸೊ ಅವಾಗ ಸೊ ಅದಾದ್ಮೇಲೆ ಆ ಥರದ್ದೆಲ್ಲ ಏನೂ ಆಗಲಿಲ್ಲ? ಇಲ್ಲ, ಆ ಥರದ್ದು ಏನು ಕಂಪ್ಲೇಂಟ್ಸ್ ಇಲ್ಲ. ಇವಾಗ ನೀವೇ ಬೇಕು ಅಂತ ಹೇಳ್ತಾರೆ, ಅದು ಖುಷಿ ಆಗುತ್ತೆ. ರೆಫರೆನ್ಸಿಂದ ತುಂಬ ಜನ ಬರ್ತಾರೆ. ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿಲ್ಲ ಅಂದ್ರೂ ತೊಂದರೆ ಇಲ್ಲ, ಅವರೇ ನನಗೆ ಆರ್ಡರ್ ಕೊಟ್ಬಿಡ್ತಾರೆ. ಆ ಥರ ಆಗ್ಬಿಟ್ಟಿದೆ. ಓಕೆ, ಓಕೆ. ಈಗ ಒಂದು ನಾರ್ಮಲ್ ಕ್ಲೈಂಟ್ಸ್ನ ಅಟ್ರಾಕ್ಟ್ ಮಾಡೋದು ಒಂದು ಕಡೆ, ಸೆಲೆಬ್ರಿಟಿಗಳ ಜೊತೆಗೆ ಹಿಂಗೆ ಕೊಲಾಬ್ರೇಷನ್ ಶುರು ಆಯಿತು? ಕೊಲಾಬ್ರೇಷನ್ನು ಹೀಗೆ ಸರ್, ಯಾವುದೋ ಒಂದು ಕಾಂಟ್ಯಾಕ್ಟಿಂದ, ಹೀಗೆ ನಮ್ಮ ರಿಲೇಟಿವ್ಸಲ್ಲಿ ಯಾರೋ ಕಾಂಟ್ಯಾಕ್ಟ್ಸಿಂದ ಹಾಗೆ ಬಿಲ್ಡ್ ಆಯ್ತು ಅದು. ಓಕೆ, ನಾನು ಅಂದರೆ ಐ ಹ್ಯಾವ್ ಸೀನ್ ಫ್ಯೂ ಫೋಟೋಸ್. ಅಂದರೆ ಈಗ ಪಾಯಲ್ ಚಂಗಪ್ಪ ಆಗಿರ್ಬೋದು, ಆರತಿ ಪಡುಬಿದ್ರಿ, ಅವ್ರದ್ದೆಲ್ಲ ಕೆಲವ್ರದ್ದು, ಆಮೇಲೆ ಸಮೀಕ್ಷಾ ಸೂದ್ ಸಿನಿಮಾ ಚಿತ್ತಾರ ಅವಾರ್ಡ್ಸ್ ಫಂಕ್ಷನ್ ಅಲ್ಲಿ ನಾವು ಹೋಗಿದ್ದದು. ಸೊ ಅದೆಲ್ಲ ಅವರೇ ಅಪ್ರೋಚ್ ಮಾಡಿದ್ದು. ದೇ ಹ್ಯಾವ್ ಆಲ್ಸೋ ಪೇಯ್ಡ್ ಯು? ಹೌದು, ಆ ಥರನೆಲ್ಲ. ಓಕೆ, ಅಂದರೆ ಅಫ್ಕೋರ್ಸ್ ಅಂದರೆ ಸಡನ್ನಾಗಿ ಸೆಲೆಬ್ರಿಟಿಗಳು ಯಾರು ಕೂಡ ಅವ್ರಿಗೆ ತುಂಬ ಆಪ್ಷನ್ಸ್ ಇದ್ದರೂ ನಿಮ್ಮನ್ನು ಚೂಸ್ ಮಾಡಬೇಕು ಅಂದರೆ ಏನೋ ಒಂದು ಸ್ಪೆಷಾಲಿಟಿ ಇರಬೇಕಾಗುತ್ತೆ ನಿಮಗೆ. ಅಂದರೆ ಈ ಜರ್ನಿಯಲ್ಲಿ ನೀವು ಮೇಕಪ್ ಬಗ್ಗೆ ಅಂದರೆ ಹೆಚ್ಚೆಚ್ಚು ತಿಳ್ಕೊಂಡಿರ್ತೀರಾ ಹೋಗ್ತಾ ಹೋಗ್ತಾ. ಕೋರ್ಸಲ್ಲಿ ಕಲ್ತಿದ್ರು ಅಪ್ಲಿಕೇಶನ್ ಲೆವೆಲಿಗೆ ಬಂದಾಗ ಇನ್ನೂ ಜಾಸ್ತಿ ಗೊತ್ತಾಗ್ತಾ ಹೋಗಿರುತ್ತೆ ನಿಮಗೆ. ಆಮೇಲೆ ನಾವು ಅಕಾಡೆಮಿಲಿ ಕರೆಕ್ಷನ್ಸ್ ಜಾಸ್ತಿ ಮಾಡ್ತಿರ್ತೀವಲ್ಲ, ತುಂಬ ಪರ್ಫೆಕ್ಟ್ ಆಗಿಬಿಡ್ತೀವಿ. ಓಕೆ, ಸೊ ಆಮೇಲೆ ನಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಏನು ಮೇಡಮ್, ಅಂದರೆ ಒಬ್ಬ ಮೇಕಪ್ ಆರ್ಟಿಸ್ಟಿಗೆ ಅಪಾರ್ಟ್ ಫ್ರಮ್ ಆ ಬಣ್ಣಗಳ ಜೊತೆ ಆಟ ಆಡೋದು, ಅದನ್ನು ಹೊರತುಪಡಿಸಿ ಏನು ಆ್ಯಕ್ಚುಲಿ ಯಾವುದರ ಬಗ್ಗೆ ಜಾಸ್ತಿ ಸೆನ್ಸ್ ಇರಬೇಕು? ಸೆನ್ಸ್ ಅಂದರೆ ಸರ್, ನಾವು ಹೇಗೆ ಮಾತಾಡಬೇಕು ಅಂತ ಫಸ್ಟ್ ಕಲಿಬೇಕಾಗಿರೋದು ಪೇಷನ್ಸ್. ಪೇಷನ್ಸ್ ಅಂದ್ರೆ ತುಂಬ ಮುಖ್ಯ ಆಗುತ್ತೆ ಕ್ಲೈಂಟ್ಸ್ ಜೊತೆಗೆ. ಹೌದು, ಎಲ್ಲರೊಟ್ಟಿಗೂ ಸರ್. ಅದು ಯಾಕೆಂದರೆ ಯಾರು ಹಿಂಗೆ ಇರಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಅದನ್ನು ನಾನು ಡೇ 1ಇಂದನೇ ಟೀಚ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ನಾವು ಮಾಡಿರೋಂಥ ಮಿಸ್ಟೇಕ್ಗಳು ಆಗಿರ್ಬೋದು, ಕೆಲವೊಂದು ಕ್ಲೈಂಟ್ಸ್ ಹತ್ರ ನಮಗೆ ಎಕ್ಸ್ಪೀರಿಯನ್ಸ್ ಆಗಿರೋದಿರ್ಬೋದು, ಅದೆಲ್ಲ ನೋಡಿದಾಗ ಅದು ಏನೂ ಗೊತ್ತಿಲ್ಲ, ನಾವು ಕ್ಲಾಸ್ಗೆ ಹೋಗಿದ ತಕ್ಷಣ ಅಷ್ಟು ಪೇಷನ್ಸಲ್ಲಿ ಇದ್ಬಿಡ್ತೀವಿ. ಈವನ್ ನಾವು ಮನೆಯಲ್ಲೂ ಕೂಡ ಹೀಗೆ ಇರಬೇಕು ಅಂತ, ಈಗ ನಮ್ಮ ಮಕ್ಕಳಿಗೆ ಆಗಲಿ ನಾವು ಹೇಳ್ಕೊಡ್ತಾ ಇರ್ತೀವಿ. ಹಸ್ಬೆಂಡ್ ಹತ್ರನೂ ಹೇಗಿರಬೇಕು, ಪ್ರತಿಯೊಂದೂ ಸರ್ ಡೇ 1ಇಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಹೇಗಿರಬೇಕು ಅನ್ನೋದು, ಪೇಷನ್ಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಎಲ್ಲ ಫೀಲ್ಡಲ್ಲೂ. ಈ ಫೀಲ್ಡ್ ಅಂತ ಅಲ್ಲ, ಎಲ್ಲ ಫೀಲ್ಡಲ್ಲೂ ಅದನ್ನು ಚೆನ್ನಾಗಿ ಕಲ್ತಿದ್ದೀನಿ. ಸೊ ಅದು ಅಂತೂ ಖಂಡಿತವಾಗೂ ಇರಬೇಕು ಅಂತ. ಅಂದರೆ ನೀವು ಕೋಚ್ ಮಾಡುವಾಗ ಇದು ಪ್ರಮುಖವಾದ ಅಂಶ ಆಗಿರುತ್ತೆ. ಅಪಾರ್ಟ್ ಫ್ರಮ್ ದಟ್ ಅಂದರೆ ಈಗ ಓಕೆ, ಯಾವುದೊಂದು ಪರ್ಟಿಕ್ಯುಲರ್ ಒಂದು ಸ್ಕಿನ್ ಟೆಕ್ಸ್ಚರ್ಗೆ ಆಗಿರ್ಬೋದು ಮೇಕಪ್ ಮಾಡಬೇಕು ಅಂತಂದಾಗ, ಬಿಕಾಸ್ ನಾವೀಗ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಅಂದರೆ ಆನ್ ದ ವೇ ಎಲ್ಲ ನಾವು ಡ್ರೈವ್ ಮಾಡ್ಕೊಂಡೆಲ್ಲ ಬರುವಾಗ ಹುಡುಗಿಯರ ಮುಖ ಎಲ್ಲ ತುಂಬ ಬೂದಿ ಟೈಪ್ಸ್ ಆಗಿರುತ್ತೆ, ಮತ್ತು ಲಿಪ್ಸ್ಟಿಕ್ ಏನೋ ಒಂಥರ ವಿಚಿತ್ರವಾಗಿ ಅದು ಮಾತ್ರ ಪ್ರೊಜೆಕ್ಟ್ ಔಟ್ ಆಗೋ ಥರ ಎಲ್ಲ ಕಾಣಿಸ್ತಿರುತ್ತೆ. ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ಏನಲ್ಲಿ ಕರೆಕ್ಷನ್ ಏನು ಆಗಬೇಕಾಗಿರೋದು ಅಂತ? ಕರೆಕ್ಷನ್ಸ್ ಬಂದು ಸ್ಕಿನ್ ಟೋನ್ ಅಂತ ಹೇಳ್ತೀವಿ, ಮತ್ತು ಸ್ಕಿನ್ ಅಂಡರ್ ಟೋನ್ ಅಂತ ಹೇಳ್ತೀವಿ. ಓಕೆ, ಮತ್ತು ಸ್ಕಿನ್ ಪ್ರಿಪ್ರೇಷನ್, ನಾವು ಯಾವ ಸ್ಕಿನ್ನಿಗೆ ಯಾವ ಥರ ಮಾಡ್ತೀವಿ, ಎಷ್ಟು ಪ್ರಾಡಕ್ಟ್ನ ಹಾಕಬೇಕು ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು. ನಾನು ಕಪ್ಪಗಿದ್ದೀನಿ, ಬೆಳ್ಳು ಕಾಣಿಸ್ಬೇಕು, ಪೌಡರ್ ಹಾಕೊಂಡ್ಬಿಟ್ರೆ ಜಾಸ್ತಿ ಅಂದರೆ ಚೆನ್ನಾಗಿ ಕಾಣ್ತೀವಿ. ಸೊ ಆ ಥರ ಕಾಣಿಸ್ಬೇಕು ಅಂತ ಹೋಗ್ಬಿಡ್ತಾರೆ. ಸೊ ಆ ಥರ ಇರೋದಿಲ್ಲ ಇಲ್ಲಿ. ಆ ಸ್ಕಿನ್ ಟೋನ್ ಎಕ್ಸಾಕ್ಟ್ ಏನಿದೆ, ನಾವು ಆ ಟೋನಲ್ಲಿ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ. ನೀವು ಎಕ್ಸ್ಟ್ರಾ ಏನಾದರೂ ಮಾಡೋಕ್ಕೆ ಹೋದ್ರೆ ಅದೇ ನೀವು ಹೇಳ್ದಂಗೆ ಬೂದಿ ಥರ ಎಲ್ಲ ಬರುತ್ತೆ. ಕರೆಕ್ಟ್. ಮತ್ತು ಲಿಪ್ಸ್ಟಿಕ್ ಇವಾಗ ಮೇಡಮ್ ಅಂದರೆ ನನಗೆ ಗೊತ್ತಿರೋ ಅಂದರೆ ನಾನು ನೋಡಿರೋ ಪ್ರಕಾರ ಅಷ್ಟೇ ಕೇಳ್ತಿರೋದು. ಅಫ್ಕೋರ್ಸ್ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಇವಾಗ ಲಿಪ್ಸ್ಟಿಕ್ ನಾನು ಸಾಕಷ್ಟು ಜನ ನೋಡಿರ್ತೀನಿ, ತುಂಬ ಏನೋ ಅದೊಂದೇ ಏನೋ ಒಂಥರ ಪ್ರೊಜೆಕ್ಟ್ ಆಗಿ ಆ ಒಂದು ಆರ್ಗನ್ ಪ್ರೊಜೆಕ್ಟ್ ಔಟ್ ಆಗೋ ಥರ ಮಾಡಿರ್ತಾರೆ, ಮಾಡ್ಕೊಂಡಿರ್ತಾರೆ ಮೇಕಪ್. ಹೌದು, ಅದು ಹೆಂಗೆ ಅಂದರೆ ಹೆಂಗೆ ಮಾಡ್ಕೋಬೇಕು ಎಕ್ಸಾಕ್ಟ್ಲಿ? ಬಿಕಾಸ್ ನ್ಯೂಡ್ ಲಿಪ್ಸ್ಟಿಕ್ ಅಂತ ಕೆಲವರು ಬಳಸೋದನ್ನು ನಾನು ನೋಡಿರ್ತೀನಿ, ಅದೆಲ್ಲ ನೀಟ್ ಇರುತ್ತೆ ಸ್ವಲ್ಪ ಕಂಪ್ಯಾರಿಟಿವ್ಲಿ. ಬಟ್ ತುಂಬ ಪ್ರೊಜೆಕ್ಟ್ ಔಟ್ ಆಗೋ ಥರ ಅದಕ್ಕೆ ತುಂಬ ಮೆತ್ಕೊಂಡು ಥರ ಇರುತ್ತೆ. ಅದನ್ನ ಹೆಂಗೆ ಆ್ಯಕ್ಚುಲಿ ಅಂಥವ್ರಿಗೆ ಆ ಥರ ಮಾಡ್ತಾರೆ ಅಂದರೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಇನ್ನೊಂದು, ನಾವು ಯಾವ ಕಾಸ್ಟ್ಯೂಮ್ಗೆ ಯಾವ ಥರ ನಾವು ಲಿಪ್ಸ್ಟಿಕ್ ಹಾಕಬೇಕು ಅನ್ನೋದು ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಗ್ರೀನ್ ಸ್ಯಾರಿ ಇರುತ್ತೆ, ನಾವಿವಾಗ ಗ್ರೀನ್ ಲಿಪ್ಸ್ಟಿಕ್ ಹಾಕೋಕ್ಕಾಗಲ್ಲ, ಗ್ರೀನ್ ಐ ಶ್ಯಾಡೋ ಕೊಡೋಕ್ಕಾಗಲ್ಲ. ಅದು ಕಾಂಬಿನೇಷನ್ ಮಾಡಬೇಕು. ಅದ್ರ ಕಲರಲ್ಲೇ ನಾವು ನ್ಯೂಡ್ ಕಲರ್ ಹೋಗಬೇಕಾಗುತ್ತೆ. ಪಿಂಕಲ್ಲಿ ಪಿಂಕ್ ಹಾಕ್ಬೋದಲ್ವಾ, ಅದರಲ್ಲಿ ನ್ಯೂಡ್ ಕಲರ್ ಹೋಗಬೇಕಾಗುತ್ತೆ. ಅದೇ ಕಲರ್ ಥಿಯರಿ ಚೆನ್ನಾಗಿ ಗೊತ್ತಿದ್ರೆ ಅವ್ರು ಖಂಡಿತವಾಗೂ ಅದನ್ನು ಮಾಡ್ಕೋಬೋದು. ಬಟ್ ಗೊತ್ತಿರಲ್ವಲ್ಲ, ಸೊ ಅದನ್ನ ಆ ಥರ ಮಾಡ್ಕೋ. ಬೇಸಿಕಲಿ ಲಿಪ್ಸ್ಟಿಕಲ್ಲಿ ನ್ಯೂಡ್ ಕಲರ್ಸ್ನ ಚೂಸ್ ಮಾಡಿದ್ರೆ ಒಳ್ಳೆಯದು, ಜಾಸ್ತಿ ಚೂಸ್ ಮಾಡ್ತೀವಿ. ಓಕೆ, ಅದರಲ್ಲಿ ಯಾವ ಬ್ರ್ಯಾಂಡ್ ಇದ್ರೆ ಒಳ್ಳೇದು, ಯಾವುದೆಲ್ಲ ಒಳ್ಳೆ ಬ್ರ್ಯಾಂಡ್? ಬ್ರ್ಯಾಂಡ್ ಬಂದು ಮ್ಯಾಕ್ ಇದೆ, ನಾರ್ಸ್ ಇದೆ, ಉಡಾ ಇದೆ, ಮತ್ತು ಮೆಕಸ್ಮಿ ಅಂತ ಇವಾಗ ಹೊಸ್ದಾಗಿ ಬರ್ತಾ ಇದೆ, ಅದು ಚೆನ್ನಾಗಿದೆ. ಸುಮಾರು ಬ್ರ್ಯಾಂಡ್ಸ್ ಇದೆ ಸರ್, ಚೆನ್ನಾಗಿದೆ ಎಲ್ಲ ಬ್ರ್ಯಾಂಡ್ಸು, ಸುಮಾರು ಬ್ರ್ಯಾಂಡ್ಸ್ ಇದೆ.
ಫಾರ್ ಎವರ್ 52 ಹಾಂ ಸುಮಾರು ಬ್ರ್ಯಾಂಡ್ಸ್ ಯಾವ್ದು ಬೇಕಾದ್ರೂ ತೊಗೊಂಡು ಮಾಡ್ಕೋಬೋದು. ಬಟ್ ನಾವು ಹೆಂಗೆ ಪ್ರಾಡಕ್ಟ್ನ ಯೂಸ್ ಮಾಡ್ತೀವಿ ಆ ಸ್ಕಿನ್ ಟೋನ್ ಮೇಲೆ ಅಂಡರ್ ಟೋನ್ ಮೇಲೆ ಗೊತ್ತಿರಬೇಕು. ಕರೆಕ್ಟ್. ಈಗ ಅದೇ ಇದು ಲಿಪ್ಸ್ಟಿಕ್ ವಿಷಯ ಆಯಿತು. ಈಗ ಮುಖಕ್ಕೆ ಅವ್ರು ಮೇಕಪ್ ಮಾಡಿರ್ತಾರೆ, ಅವ್ರದ್ದು ಸ್ಕಿನ್ನ ಎನ್ಹ್ಯಾನ್ಸ್ ಮಾಡೋ ಥರ ಇದ್ರೆ ಸಾಕಾಗುತ್ತೆ ಅದು. ಬಟ್ ಕಂಪ್ಲೀಟ್ಲಿ ಆ ಲೇಯರ್ ಬೈ ಲೇಯರ್ ಏನೋ ಒಂದು ಮಾಡಿಕೊಂಡು ಫೌಂಡೇಶನ್, ಕನ್ಸೀಲರ್, ಸಮಥಿಂಗ್ ವಾಟ್ ಅವ್ರ ಮುಖ ಥರನೇ ಕಾಣಿಸ್ತಿರಲ್ಲ. ಅವ್ರು ಆ್ಯಕ್ಚುಲಿ ಮುಖ ತೊಳ್ಕೊಂಡಾಗಲೇ ಬೇರೆ ಥರನೇ ಇರ್ತಾರೆ. ಮೇಕಪ್ ಮಾಡಿದಾಗ ಅದು ಬೇರೆನೇ, ಅವರು ಇದು ಆ ವ್ಯಕ್ತಿನೇ ಅಲ್ವಲ್ಲ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಆ್ಯಕ್ಚುಲಿ. ಬಟ್ ದಟ್ ಈಸ್ ನಾಟ್, ಇಟ್ ಹ್ಯಾಸ್ ಟು ಬಿ ಅಲ್ವಾ. ಅಂದ್ರೆ ಅವ್ರದ್ದು ಏನು ಇದೆ ಆ್ಯಕ್ಚುಲಿ ಸ್ಕಿನ್ ಕಲರ್ ಅದು ಎನ್ಹ್ಯಾನ್ಸ್ ಆಗ್ಬೇಕು ಚಂದ ಮಾಡಿ ತೋರಿಸೋದು. ಹಿಂಗೆ ಮಾಡ್ಕೊಳ್ಳೋದು ಆ ಥರ ಮೇಕಪ್. ಅದೇ ಹೇಳಿದ್ನಲ್ಲ, ಅವ್ರಿಗೆ ಗೊತ್ತಿರಬೇಕು ಯಾವ ಸ್ಕಿನ್ ಟೋನ್ ಮೇಲೆ ಯಾವ ಥರ ನಾನು ಮಾಡಬೇಕು. ಮತ್ತೆ ಕಾಸ್ಟ್ಯೂಮೈಸು ನಿಮಗೆ ಮೇಕಪ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಡಸ್ಕಿ ಅವ್ರಿಗೇನೆ ಬೇರೆ ಥರ, ಡಸ್ಕಿ ಅವ್ರಿಗೆ ಹೋಗ್ಬಿಟ್ಟು ನಾವು ಈ ಸಿಲ್ವರ್ ಈ ಥರ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಅವ್ರು ಕಾಣಿಸ್ತಾರಲ್ಲ, ಬರೀ ಆ ಜ್ಯುವೆಲರಿ ಮತ್ತೆ ಕಾಸ್ಟ್ಯೂಮೇ ಕಾಣ್ತಾ ಇರುತ್ತೆ. ನಮಗೆ ಕಾಣಿಸ್ಬೇಕಾಗಿರೋದು ಅವರು. ಕರೆಕ್ಟ್ ಅಲ್ವಾ? ಈಗ ಫೇರ್ ಆಗಿರೋಗೆ ನಾವು ಅದು ಲೈಟರ್ ಶೇಡಲ್ಲೂ ಹೋಗ್ಬೋದು. ಅದು ಅವ್ರು ಏನು ಅನ್ಕೊಂಡ್ಬಿಡ್ತಾರೆ, ಕಪ್ಪಗಿರೋರು ನಾನು ಕಪ್ಪಗೆ ಹಾಕಿದ್ರೆ ನಾನು ಬೆಳ್ಳಗೆ ಕಾಣ್ತೀನಿ, ಬೆಳ್ಳಗೆ ಹಾಕಿದ್ರೆ ನಾನು ವೈಟಾಗಿ ಕಾಣ್ತೀನಿ. ಅವಾಗ ಅದು ಮರ್ಜ್ ಆಗ್ಬಿಡುತ್ತೆ ಅದು. ಸೊ ನಾನು ಹೇಳೋದು ಅದೇ ಕಾಸ್ಟ್ಯೂಮೈಸು ನಾವು ಮತ್ತೆ ಸ್ಕಿನ್ ಟೋನ್ ಮೇಲೂ ನಾವು ಕಾಸ್ಟ್ಯೂಮ್ ಹಾಕಬೇಕಾಗುತ್ತೆ, ಮತ್ತೆ ಜ್ಯುವೆಲರಿ ಹಾಕಬೇಕಾಗುತ್ತೆ. ಈವನ್ ಆಕ್ಸೆಸರೀಸ್ ಕೂಡ, ಏರ್ ಆಕ್ಸೆಸರೀಸ್ ಕೂಡ ನಾವು ಹೇಳ್ಕೊಡ್ತೀವಿ ಅದರಲ್ಲಿ. ಪ್ರತಿಯೊಂದು ಸರ್ ಇಂಥದ್ದಿಲ್ಲ ಅಂತಲ್ಲ, A to Z ಹೇಳ್ಕೊಡ್ತೀವಿ. ಕರೆಕ್ಟು. ಆ್ಯಕ್ಚುಲಿ ಅಂದ್ರೆ ನೀವು ಹೇಳಿದ್ರಿ, ಈಗ ಫೇರ್ ಸ್ಕಿನ್ ಇದ್ದವರು ಕೂಡ ತುಂಬ ಓವರ್ ಮೇಕಪ್ ಮಾಡಿರೋದನ್ನ ನಾವು ನೋಡಿರ್ತೀವಿ ಕೆಲವೊಂದ್ಸಲ. ಅಲ್ಲಿ ಏನು ಮಿಸ್ಟೇಕ್ ಆಗಿರುತ್ತೆ? ಅದೇ ಸ್ಕಿನ್ಗೆ ಟೋನ್ಗೆ ಅವರು ಶೇಡ್ಸ್ನ ಕರೆಕ್ಟಾಗಿ ತೊಗೊಂಡಿರೋದಿಲ್ಲ, ಹಾಗಾಗಿ ಮಿಸ್ಟೇಕ್ ಆಗಿರುತ್ತೆ. ಓಕೆ. ಅದನ್ನ ಇವಾಗ ಆಕ್ಚುಲಿ ಅದು ಗೊತ್ತಾಗಬೇಕು ಅಂದ್ರೆ ನಿಮ್ಮ ತರ ಕೋಚಿಂಗ್ ಕ್ಲಾಸಿಗೆಲ್ಲ ಬಂದ್ರೆ ಗೊತ್ತಾಗುತ್ತೆ. ಮತ್ತೆ ಮೇಕಪ್ ಆರ್ಟಿಸ್ಟ್ ಅಂದ ತಕ್ಷಣ ಮೇಕಪ್ ಹಾಕ್ಬೇಕು ಅಂತ ಇಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಾನೇನೆ ತಗೊಳ್ಳಿ, ನಾನು ಏನೂ ಹಾಕಿಲ್ಲ, ಮಾಯಶ್ಚರೈಸರ್ ಮೇಕಪ್ ಮಾಡಿಲ್ಲ, ಇಲ್ಲ ಸರ್. ಲಿಪ್ಸ್ಟಿಕ್, ಕಾಜಲ್ ಹಾಕಿರೋದು ಅಷ್ಟೇ, ಬಿಟ್ರೆ ಸನ್ಸ್ಕ್ರೀನ್ ಮತ್ತೆ ಮಾಯಶ್ಚರೈಸರ್ ಇಷ್ಟೇ ಬೇಕಾಗಿರೋದು. ಅಂದ್ರೆ ನಾವು ಹೊರಗಡೆ ಹೋಗಿ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಈಗ ನಾವು ಹಂಗೆ ಹೋದ್ರೆ, ನಮಗೆ ಹಾಕಿ ಅಭ್ಯಾಸ ಆಗಿರೋದ್ರಿಂದ ಹಂಗೆ ಹೋದ್ರೆ ಏನೋ ಒಂಥರ ಅನ್ಸ್ಬಿಡುತ್ತೆ. ಅಂದ್ರೆ ಮಾಯಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಕಂಪಲ್ಸರಿ ಡೈಲಿ ಹಾಕ್ಬೇಕಂತ ಏನಿಲ್ಲ ಸರ್. ನಮ್ಮನ್ನು ಪ್ರೆಸೆಂಟ್ ಮಾಡ್ಕೊರೋ ರೀತಿ ಚೆನ್ನಾಗಿದ್ರೆ ಸಾಕು. ಒಂದು ಕಾಜಲ್, ಒಂದು ಲಿಪ್ಸ್ಟಿಕ್, ಇರೋ ಕಾಸ್ಟ್ಯೂಮ್ಗೆ ನಾವು ಚಂದ ಮಾಡ್ಕೊಂಡು ಹೋಗ್ಬೋದು. ಹೀಗೇ ರೆಡಿ ಆಗ್ಬೇಕಂತ ಏನಿಲ್ಲ. ಅಂದ್ರೆ ಈಗ ನೀವು ಅದೇ ಕಾಂಪ್ಲೆಕ್ಷನ್ಸ್ ಬಗ್ಗೆ ನಾನು ಕೇಳಿದ್ನಲ್ಲ, ಫೇರ್ ಮತ್ತೆ ಬ್ರೌನ್, ಸ್ವಲ್ಪ ಲೈಟ್ ಬ್ರೌನ್ ಪ್ಲಸ್ ಡಾರ್ಕ್ ಇರ್ತಾರೆ, ಚಾಕ್ಲೇಟ್ ಬ್ಯೂಟಿ ಅಂತ ಹೇಳ್ತೀವಿ. ಹೌದು, ಅದೇ ಅವ್ರು ಈಗ ಅಫ್ಕೋರ್ಸ್ ಈಗ ಡಾರ್ಕ್ ಬ್ರೌನ್ ಇದ್ದವ್ರಿಗೆ ಚಾಕ್ಲೇಟ್ ಬ್ಯೂಟಿ ನೀವು ಹೇಳಿದ್ರಿ, ಅವ್ರು ಯಾವ ತರ ಮೇಕಪ್ ಮಾಡಿದ್ರೆ ಒಳ್ಳೇದು ಅಂತ? ಅದು ಸ್ಕಿನ್ ಟೋನ್ ಸರ್, ಏನು ಚೇಂಜ್ ಮಾಡಬಾರ್ದು. ಅವ್ರ ಅಂಡರ್ ಟೋನು ಮತ್ತೆ ಸ್ಕಿನ್ ಟೋನ್ ಕರೆಕ್ಟಾಗಿ ತಿಳ್ಕೊಂಡ್ರೆ, ಏನಾದ್ರು ಚೇಂಜ್ ಮಾಡಿದ್ರೆ ಬೂದಿ ತರ ಆಗ್ಬಿಡುತ್ತೆ. ಕರೆಕ್ಟ್. ಓಕೆ. ಸೊ ಅಂದ್ರೆ ಅವರು ಡಾರ್ಕ್ ಬ್ರೌನ್ ಇದ್ರು, ಬ್ಲ್ಯಾಕ್ ಇದ್ರು ಅದನ್ನ ಸ್ವಲ್ಪ ಎನ್ಹಾನ್ಸ್ ಮಾಡ್ಕೊಂಡ್ರೆ ಸಾಕು. ವೈಟ್ ಆಗಕ್ಕೆಲ್ಲ ಟ್ರೈ ಮಾಡಿದ್ರೆ ಇನ್ನು ಜಾಸ್ತಿ ಕಾಣಿಸುತ್ತೆ, ಆಮೇಲೆ ಲೈಟ್ ಎಫೆಕ್ಟ್ ಇನ್ನೂ ಜಾಸ್ತಿ ಅನ್ಸ್ಬಿಡುತ್ತೆ ಅದು. ಕರೆಕ್ಟ್. ಬಿಕಾಸ್ ಯಾಕಂದ್ರೆ ನಮಗೆ ಇವಾಗ ರೀಸೆಂಟ್ ಆಗಿ ನಾವು ನೋಡಿದೀಗ ಕಿಯಾರಾ ಅಡ್ವಾಣಿ ಫಾರ್ ಅನ್ ಇನ್ಸ್ಟೆನ್ಸ್, ಅವ್ರು ತುಂಬಾ ಅವ್ರು ಫೇರ್ ಇದ್ದಾರೆ, ಪ್ಲಸ್ ಎಲ್ಲೂ ನಮಗೆ ಮೇಕಪ್ ಮಾಡಿದ್ದಾರೆ ಅವರು ಅಂತ ಅನ್ನಿಸ್ತಾ ಇಲ್ಲ. ತುಂಬಾ ನೀಟಾಗಿದೆ ಅವ್ರದ್ದು ಮೇಕಪ್ ಎಲ್ಲ. ಬಟ್ ಅದೇ ನಮ್ದು ಇವಾಗ ತಾರಾ ಸುತಾರಿಯಾ ನೋಡುವಾಗ ಅವ್ರು ಆಲ್ರೆಡಿ ಫೇರ್ ಇದ್ದಾರೆ ಅನ್ಸುತ್ತೆ, ಬಟ್ ಅವ್ರು ತುಂಬಾ ಓವರ್ ಮೇಕಪ್ ಮಾಡೋ ಅನ್ಸುತ್ತೆ. ನೀವು ನೋಡಿರ್ಬೋದು ಆಕ್ಚುಲಿ ಇವೆಂಟಿಗೆ, ಮೊನ್ನೆ ಬೆಂಗಳೂರು ಇವೆಂಟಿಗೂ ಬಂದಿದ್ರು ಅವರು, ಟ್ರೈಲರ್ ಲಾಂಚ್ ಇವೆಂಟಿಗೆ. ಏನಾಗಿದೆ ಎಕ್ಸಾಕ್ಟ್ಲಿ ಅಂತ, ಬಿಕಾಸ್ ಅವ್ರದ್ದು ಆಕ್ಚುಯಲ್ ಬ್ಯೂಟಿ, ಅವ್ರು ನಿಜವಾಗ್ಲೂ ಮುಖ ತೊಳೆದ್ರೆ ಹೆಂಗಿರ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ಹೇಗೆ ಅವ್ರನ್ನ ನಾವು ನೋಡ್ಲಿಕ್ಕೆ ಆಗೋದಿಲ್ಲಲ್ಲ ಸರ್, ಎಲ್ಲೋ ಸಿಕ್ಕಾಗ ನೋಡ್ತೀವಿ, ಬಟ್ ನೋಡಿದ್ರೆ ಹೇಳ್ಬೋದು. ಹಂಗೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಎಲ್ಲ ಮಾಡ್ಕೊಂಡಿರ್ತಾರಲ್ಲ, ಅದು ಕೆಲವೊಂದು ಏನಾಗುತ್ತೆ, ನಾವು ಕ್ಯಾಮ್ರಾ ವರ್ಕ್ ಅಂತ ಹೇಳ್ತೀವಿ, ಕೆಲವೊಂದ್ರಲ್ಲಿ ಎಡಿಟ್ ಆಗಿ ಬೇರೆ ತರನು ಬರ್ಬೋದು. ನಮಗೆ ರಿಯಲ್ ಆಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ಯಾಮ್ರಾಗಿಂತ ರಿಯಲ್ ಆಗಿ ಚೆನ್ನಾಗಿರ್ಬೇಕು ಮೇಕಪ್ ನೋಡೋಕ್ಕೆ. ಈಗ ತುಂಬ ಜನ ನಮಗೆ ವಿಶ್ ಮಾಡಕ್ಕೆ ಬರ್ತಿರ್ತಾರಲ್ವ, ಸೊ ನನಗೆ ಅನ್ಸಿರೋದು ಪರ್ಸ್ನಲಿ, ಸೊ ಅವ್ರಿಗೆ ಚೆನ್ನಾಗಿ ಕಾಣಿಸ್ಬೇಕು, ಬೂದಿ ಥರ ಅನಿಸ್ಬಾರ್ದು. ನೀವು ಕ್ಯಾಮ್ರಾದಲ್ಲಿ ಹೆಂಗೆ ಬೇಕಾದ್ರೂ ತೆಗೆದ್ಬಿಟ್ಟು ಎಡಿಟ್ ಮಾಡಿ ಹಾಕ್ಬಿಡ್ಬೋದು, ಪೋಸ್ಟ್ ಮಾಡ್ಬೋದು. ಗೊತ್ತಿಲ್ಲ ಅದು ಯಾವ ಥರ ಬಂದಿದೆ ಅಂತ. ಸೊ ಫಸ್ಟ್ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ನೀವು ಒಂಥರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸೆಷನ್, ಅಂದರೆ ಹೆಂಗೆ ಕ್ಲೈಂಟ್ಸ್ ಜೊತೆ ಬಿಹೇವ್ ಮಾಡೋದು ಹೇಳ್ಕೊಡ್ತೀರಾ, ಪ್ಲಸ್ ಈ ಕಾಂಪ್ಲೆಕ್ಷನ್ಸ್ ಬಗ್ಗೆ ನೀವು ಸ್ವಲ್ಪ ಅವ್ರಿಗೆ ತಿಳಿಸ್ಕೊಡ್ತೀರಾ. ಅದು ಬಿಟ್ಟರೆ ಬೇರೆ ಏನಂದ್ರೆ ಬೇಸಿಕ್ಸ್ ಏನೆಲ್ಲ ಹೇಳ್ಕೊಡ್ತೀರಾ ಸರ್? ಏರ್ ಸ್ಟೈಲ್, ಮೇಕಪ್, ಸ್ಯಾರಿ ಡ್ರಿಪ್ಪಿಂಗ್, ಸ್ಯಾರಿ ಬಾಕ್ಸ್, ಮತ್ತು ನೈಲ್ ಆರ್ಟ್ ವರ್ಕ್ಶಾಪ್ ಇದೆ ನಮ್ಮಲ್ಲಿ, ಮೆಹಂದಿ ವರ್ಕ್ಶಾಪ್ ಇದೆ. ಈಗ ಆ್ಯಡ್ ಆನ್ ಮಾಡಿದ್ದೀವಿ ಬ್ಯೂಟಿಷಿಯನ್ ಅಂತ ಹೇಳ್ಬಿಟ್ಟು. ಮತ್ತು ನಾವು ಮೇಕ್ ಓವರ್ ಮಾಡ್ಕೋಬೇಕಂದ್ರೆ ಬಿಫೋರ್ ನಾವು ಸಲೂನ್ಗೆ ಅಂತ ಹೋಗಲೇಬೇಕಾಗುತ್ತೆ. ಸೊ ತುಂಬ ಜನ ಕೇಳ್ತಾ ಇದ್ರು, ಮೇಡಮ್ ಒಂದು ಆ್ಯಡ್ ಆನ್ ಮಾಡಿ ಅಂತ ಹೇಳ್ಬಿಟ್ಟು. ಆ ಬ್ಯೂಟಿಷಿಯನ್ ಕ್ಲಾಸ್ನ ಆ್ಯಡ್ ಆನ್ ಮಾಡಿರೋದೇ ತುಂಬ ಹಳ್ಳಿ ಕಡೆ ಹೋಗಿ ಸ್ವಲ್ಪ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಪಾರ್ಲರ್ ಥರ ಓಪನ್ ಮಾಡ್ಕೊಂಡು ಅವರು ಲೈಫಲ್ಲಿ ಏನಾದರೂ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ಅಂದರೆ ಪಾರ್ಲರ್ ಇದ್ದರೆ ಆರ್ಡರ್ಸ್ ಜಾಸ್ತಿ ಸಿಗುತ್ತೆ ಅವ್ರಿಗೆ. ಸೊ ಹಾಗಾಗಿ ಅದೊಂದು ಇವಾಗ ಆ್ಯಡ್ ಆನ್ ಮಾಡಿದ್ದೀವಿ ಬ್ಯೂಟಿಷಿಯನ್ ಕೋರ್ಸ್ನ. ಓಕೆ. ಸೊ ಮ್ಯಾಮ್, ಈಗ ಆ್ಯಕ್ಚುಲಿ ಈಗ ನಮ್ಮ ತಾಯಿಯವರಾಗಿರ್ಬೋದು, ಅವರ
ಅವರ ತಾಯಿಯವರು ಅವ್ರು ಯಾರು ಕೂಡ ಈ ಥರ ಅಂದರೆ ಈ ಥರ ಪಾರ್ಲರ್ಸಿಗೆ ಹೋಗೋದು ಅದೆಲ್ಲ ಏನೂ ಇರಲಿಲ್ಲ ಆ್ಯಕ್ಚುಲಿ. ಈಗ ಹೋಗ್ತಾರೆ, ಬಟ್ ಆ ಟೈಮಲ್ಲಿ ಅಂದರೆ ಅವ್ರು ಯಾರು ಈಗ ನಮ್ಮ ತಾಯಿಯವರು ಕೂಡ ಏನು ಪಾರ್ಲರ್ಗೆಲ್ಲ ಹೋಗಿ ಮೇಕಪ್ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಏನಿಲ್ಲ. ಬಟ್ ಈಗೀಗ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾನ್ಷಿಯಸ್ ಆಗ್ತಿದ್ದಾರೆ ಎಲ್ರೂ. ನಾವು ಚೆನ್ನಾಗಿ ಕಾಣಬೇಕು, ಮೇಕಪ್ ಮಾಡ್ಕೊಳ್ಬೇಕು, ಮೇಕೋವರ್ ಮಾಡ್ಕೊಳ್ಬೇಕು ಅನ್ನೋ ಥರ ಆ್ಯಕ್ಚುಲಿ ಒಂದು ಕ್ರಿಯೇಟ್ ಆಗ್ತಿದೆ ಆ್ಯಕ್ಚುಲಿ. ಯಾಕೆ ಇರ್ಬೋದು ಇವಾಗ, ಯಾಕೆ ಅಷ್ಟು ಜನ ಕಾನ್ಷಿಯಸ್ ಆಗ್ತಾ ಇದ್ದಾರೆ ಅಂತ? ಮೇ ಬಿ ಸೋಷಿಯಲ್ ಮೀಡಿಯಾನೇ ಇರ್ಬೋದು ಸರ್. ಕೆಲವ್ರದ್ದು ರೀಲ್ಸ್ ನೋಡಿದ್ರೆ ನಿಮ್ಗೆ ಬರ್ತಾ ಇರುತ್ತೆ. ಕೆಲವ್ರು ಹಿಂಗೆ ಚೆನ್ನಾಗಿ ನಾನು ಹಿಂಗೆ ಕಾಣಿಸ್ಬೇಕು ಅಂತಾನೆ ಇರ್ಬೋದು. ಅದಿರ್ಬೋದು ಅಂತ ಅನ್ಕೋತೀನಿ. ಓಕೆ, ಸೊ ಈಗ ಮೇಕಪ್ ಮಾಡ್ಕೊಳ್ಬೇಕು, ಓಕೆ, ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಹೌದು. ಮೇಕಓವರ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ, ಹೌದು. ಬಟ್ ಅದೆಲ್ಲಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಅಂತೂ ಡೆಫಿನೆಟ್ಲಿ ಇರಬೇಕಾಗುತ್ತೆ. ನಾವು ಚೆನ್ನಾಗಿ ಕಾಣ್ತೀವಿ ಅನ್ನೋ ಕಾನ್ಫಿಡೆನ್ಸ್. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಿಕಾಸ್ ಕಾನ್ಫಿಡೆನ್ಸ್ ಇಲ್ದಿರೋ ಒಬ್ಬ ಕ್ಲೈಂಟಿಗೆ ನೀವು ಎಷ್ಟೇ ಮೇಕಪ್ ಮಾಡಿದ್ರೂ ಅದು ಅವರಿಗೆ ಇಷ್ಟ ಆಗದೇನೆ ಇರಬಹುದು, ಅಥವಾ ಏನೋ ಚೆನ್ನಾಗಿ ಕಾಣ್ತಿಲ್ಲ ಅನ್ನೋ ಭಾವನೆ ಬರ್ತಾ ಇರ್ಬೋದು. ಸೊ ಒಬ್ಬ ಮನುಷ್ಯನಿಗೆ ಕಾನ್ಫಿಡೆನ್ಸ್ ಇರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಚೆನ್ನಾಗಿ ಕಾಣಿಸ್ಕೊಳ್ಳೋದಕ್ಕೆ ಅಂತ? ಅದೇ ಸರ್, ಫಸ್ಟ್ ನಾವು ಚೂಸ್ ಮಾಡುವಾಗ ನಾನು ಇವಾಗ ಆ್ಯಸ್ ಎ ಸ್ಟೂಡೆಂಟ್ ಆಗ್ಬಿಟ್ಟು ನಾನು ಚೂಸ್ ಮಾಡಿ ಒಳ್ಳೆ ಮೆಂಟರ್ನ ಚೂಸ್ ಮಾಡಬೇಕು. ಇವಾಗ ನಾನು ಫಸ್ಟ್ ನಾನು ಕಲಿಯುವಾಗ ನಾನು ಒಂದು ಕಡೆ ಕಲ್ತಿದ್ರೆ ಮೇ ಬಿ ನನಗೆ ಅಷ್ಟು ಚೆನ್ನಾಗಿ ಕಲ್ತಿದ್ರೆ ಅಷ್ಟು ಕಡೆ ಕಲಿಯೋಂಥ ಅವಶ್ಯಕತೆ ಇರಲಿಲ್ಲ. ಅದಂದರೆ ಸಮ್ ಅಕಾಡೆಮೀಸ್ ಏನಾಗುತ್ತೆ ಅಂದರೆ ಈ ಥರ ದಡ್ಡಿ ಥರ ಕೂರಿಸ್ಕೊಂಡ್ಬಿಟ್ಟು 35 ಮೆಂಬರ್ಸು 50 ಮೆಂಬರ್ಸ್ನೆಲ್ಲ ಕೂರಿಸ್ಕೊಂಡು ಟೀಚ್ ಮಾಡ್ತಾರೆ. ಬಟ್ ನಿಮ್ಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕ್ಕಾಗಲ್ಲ. ಕಲ್ತ್ರೆ ಪ್ರಾಪರಾಗಿ ಕಲಿಬೇಕು. ಚೂಸ್ ಮಾಡುವಾಗ ಮೆಂಟರ್ನ ಚೆನ್ನಾಗಿ ಚೂಸ್ ಮಾಡಿ ಅಂತ ಹೇಳ್ತೀನಿ. ಕೆಲವ್ರನ್ನ ಅಯ್ಯೋ ಕಡಿಮೆ ಜನ ಇದೆ ಯಾಕೆ ಹೋಗ್ಬೇಕು, ಆವಾಗಲೇ ನಮಗೆ ಇಂಡಿವಿಜುವಲ್ ಅಟೆನ್ಷನ್ ಮಾಡೋಕ್ಕಾಗೋದು. ಈಗ ಒಬ್ಬರಿಗೆ ನಾವು ಒಂದು ದಿನದಲ್ಲಿ 11 to 4 ಟೈಮಿಂಗ್ಸ್ ಅಂತ ಹೇಳಿದ್ರೆ 15 ನಿಮಿಷ ಆದರೂ ಕೊಡಬೇಕಾಗತ್ತೆ. ಈಗ 15 ಜನನೇ ತಗೋತೀವಿ ಅಂದ್ರೂ ಅಲ್ಲಿಗೆ ಟೈಮ್ ಆಗ್ಬಿಡುತ್ತಲ್ಲ ಸರ್. ಸೊ ಅದು ಹೆಂಗೆ ಗೊತ್ತಿಲ್ಲ, 40 ಜನ 50 ಜನ ಎಲ್ಲ ಇರ್ತಾರೆ, ಇಂಡಿವಿಜುವಲ್ ಅಟೆನ್ಷನ್ ಮಾಡೋಕ್ಕಾಗಲ್ಲ, ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಅನ್ಸುತ್ತೆ. ಸರಿಯಾಗಿ ಕಲ್ತ್ಕೊಳ್ಳಲ್ಲ ಅವರು, ಹಾಗಲ್ಲ. ತಿರ್ಗಾ ಅಲ್ಲಿಂದ ನಮ್ಮ ಹತ್ರ ಬಂದಿರೋರು ಇದ್ದಾರೆ. ಹೌದು, ಈ ಥರ ಅಂದರೆ ಹೇಳ್ಕೊಟ್ಬಿಟ್ಟಿರ್ತಾರೆ, ಇಲ್ಲ ಅಂತಲ್ಲ. ಬಟ್ ಇಂಡಿವಿಜುವಲ್ ಅಟೆನ್ಷನ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಎಲ್ಲಿ ಕರೆಕ್ಷನ್ಸ್ ಮಾಡಬೇಕು, ತಪ್ಪು ಮಾಡಿರೋದನ್ನು ಅದು ಗೊತ್ತಾಗಲ್ಲ ಅವರಿಗೆ. ಅಲ್ಲಿ ಹೇಳ್ಕೊಟ್ಟಿದ್ರೆ ಮಾಡ್ತಾರೆ, ಅದೇ ಚೆನ್ನಾಗಿದೆ ಅಂದ್ಬಿಟ್ರೆ ಅವರು ಖುಷಿ ಆಗ್ಬಿಡ್ತಾರೆ, ಅವ್ರಿಗೆ ಅದೇ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಬಂದಮೇಲೆ ನಮ್ಮ ಹತ್ರ ಬಂದಮೇಲೆ ಇಷ್ಟೊಂದು ಡಿಫ್ರೆನ್ಸಾ ಹಿಂಗಿದೆನಾ ಅಂತ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದೇ ಒಂದು ಕಡೆ ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸೊ ಇಷ್ಟರ ತನಕ ಈಗ ಶಿಲ್ಪ ಹೇರ್ ಆ್ಯಂಡ್ ಮೇಕಪ್ ಅಕಾಡೆಮಿ ಕಡೆಯಿಂದ ಎಷ್ಟು ಜನ ಅಂದರೆ ಎಕ್ಸ್ಪೀರಿಯನ್ಸ್ಡ್ ಪ್ರಾಡಕ್ಟ್ಸ್ ಆಚೆ ಬಂದಿದ್ದಾರೆ? ಹೌದಾ? ಎಷ್ಟು ವರ್ಷದಲ್ಲದು ಸರ್? ಇವಾಗ ನಾನು 3.5-4 years ಆಯಿತು ಮಾಡಿ. ಮತ್ತು ನಾವು 45 days ಅಂದರೆ ನಾವು 45 daysಗೆ ಕಳಿಸ್ಬಿಡೋಲ್ಲ ಸರ್. ಇನ್ನೂ ಅವ್ರಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಬಿಟ್ಟು 50 days ಆದರೂ ಪರವಾಗಿಲ್ಲ, ಅದನ್ನು ಕಲಿಸ್ಬಿಟ್ಟೆ ನಾವು ಕಳಿಸೋದು ಆಚೆ. ಬೇರೆ ಕಡೆಯಲ್ಲಿ 35 days ಅಂದರೆ ಅಷ್ಟಕ್ಕೆ ಹೋಗ್ಬಿಡಿ ಆ ಥರ ಎಲ್ಲ ಹೇಳೋದಿಲ್ಲ. ಹಾಗಾಗಿ ನಮ್ಗೆ 2 months ಒಂದ್ಸತಿ ಆಗ್ಬಿಡುತ್ತೆ. ಓಕೆ, ಸೊ ಈಗ 45 days ಕೋರ್ಸಿಗೆ ಎಷ್ಟು ಚಾರ್ಜ್ ಮಾಡ್ತೀರಾ ನೀವು ಆ್ಯಕ್ಚುಲಿ ಮೇಕಪ್ ಕೋರ್ಸಿಗೆ? ಹೇಳಿ, ಅದು ಗೊತ್ತಾಗಬೇಕಲ್ಲ. 45 days ನಮಗೆ 45,000 ಮಾಡ್ತೀನಿ ಸರ್. ಅದರಲ್ಲಿ ಅವ್ರಿಗೆ ₹1,000 ಥರ ಇರ್ಬೋದು. ಅದರಲ್ಲಿ ಅವ್ರಿಗೆ ಮತ್ತೆ ಮೇಕಪ್ ಆ್ಯಂಡ್ ಹೇರ್ ಪ್ರಾಡಕ್ಟ್ನ ಫ್ರೀಯಾಗಿ ಕೊಡ್ತೀವಿ, 20,000 ವರ್ತ್ ಗುಡೀಸ್ ಅಂತ ಹೇಳ್ಬಿಟ್ಟು. ಅಂದರೆ ಕೋರ್ಸ್ ಮುಗಿಸಿ ಹೋಗುವಾಗಲ್ಲ ಕೆಲವೊಂದು ಅವ್ರಿಗೆ ಆ ಟೈಮಲ್ಲೇ ಬೇಕಾಗುತ್ತೆ, ಕೆಲವೊಂದು ಐಟಮ್ ಅದು ಬೇಕಾಗುತ್ತೆ. ಮತ್ತು ಅವ್ರ ಮನೆಗೆ ತೊಗೊಂಡು ಹೋಗ್ಬೋದು. ಮತ್ತು ಅದರಲ್ಲಿ ನಾವು ಕೊಟ್ಟಿರೋ ಅಂಥ ಪ್ರಾಡಕ್ಟಲ್ಲೇ ಅವ್ರು ಆರಾಮ್ಸೆ ಬ್ರೈಡ್ ಮಾಡ್ಬೋದು. ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದು ಒಂದಿದೆ. ಓಕೆ, ಅಂದರೆ ನಿಮಗೆ ಈಗ ಆ್ಯಕ್ಚುಲಿ 2020 ಶುರು ಮಾಡುವಾಗ ಅದೇ ಅಂದರೆ ತುಂಬ ಡೌಟ್ ಫ್ಯಾಕ್ಟರ್ಸ್ ಇಟ್ಕೊಂಡೇ ಶುರು ಮಾಡಿರ್ತಾರೆ, ಹೆಂಗೆ ನಮಗೆ ಇನ್ಕಮ್ ಬರುತ್ತೆ ಅದೆಲ್ಲ ಅಂತ. ಈಗ ಹೆಂಗಿದೆ ಇನ್ಕಮ್ಮು ಕಂಪೇರ್ ಟು 2020? ಚೆನ್ನಾಗಿದೆ ಸರಿ, ಇವಾಗ ಚೆನ್ನಾಗಿದೆ. ಬೇರೆಯವ್ರನ್ನ ಕೇಳ್ತಿಲ್ಲ ಅನ್ನೋದೊಂದು ಖುಷಿ ಇದೆ, ಬೇರೆಯವ್ರನ್ನ ದುಡ್ಡು ಕೇಳ್ತಿಲ್ಲ ಅನ್ನೋದೊಂದು ಖುಷಿ ಇದೆ. ಬೇರೆಯವ್ರ ಅನ್ನೋಕ್ಕಿಂತ ಮನೆಯವರನ್ನೇ ಹಸ್ಬೆಂಡ್ ಕೇಳ್ತಿಲ್ಲ ಅನ್ನೋದೊಂದು ಖುಷಿ ಇದೆ. ಅದು ಅವ್ರ ಮನೇಲಿ ನೋಡ್ತಾ ಇದ್ದಾರೆ, ಅದು ಖುಷಿ ಇದೆ ಇನ್ನೂ ಜಾಸ್ತಿ. ಏನಾದರೂ ನಿಮಗೆ ಇವಾಗ ಕಾಂಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾರಾ? ನಾವು ಕಾನ್ವರ್ಸೇಷನ್ ಅಷ್ಟು ಮಾಡಲ್ಲ ಅದ್ರ ಬಗ್ಗೆ. ಸೊ ಬರ್ತಾರೆ, ಅಂದ್ರೆ ದೂರ ಇರೋದ್ರಿಂದ ಬರ್ತಾರೆ ಹೋಗ್ತಾರೆ, ನಾವು ಹೋಗ್ತೀವಿ ಬರ್ತೀವಿ, ಚೆನ್ನಾಗೇ ಇದ್ದೀವಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನನ್ನ ಲೈಫಲ್ಲಿ ನನಗೆ ಅನಿಸಿರೋದು. ಗೊತ್ತಿಲ್ಲ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ, ಅದು ಆ ಇಂಪಾರ್ಟೆನ್ಸ್ ಅಂತ ಗೊತ್ತಾದ್ಮೇಲೆ ನಾನು ಈ ಫೀಲ್ಡಿಗೆ ಬಂದಿತ್ತು. ಏನಾಗ್ಬಿಡುತ್ತೆ, ಈಗ ನಾವು ದುಡ್ಡಿರೋರ್ಗೆ ಹೋಗಿ ಕೇಳಿದ್ರೆ ದುಡ್ಡಿಂದ ಏನಿಲ್ಲ, ಪ್ರೀತಿ ಸಾಕು ಅಂತ ಹೇಳ್ಬಿಡ್ತಾರೆ. ನಾವು ಹೀಗೆ ಎದುರುಗಡೆ ಕೂತ್ಕೊಂಡು ಪ್ರೀತಿ ಮಾಡ್ತಿದ್ರೆ ಹೊಟ್ಟೆ ತುಂಬಲ್ಲ ಸರ್, ಕರೆಕ್ಟ್ ಅಲ್ವಾ? ಸೊ ಅದೇ ನೀವು ದುಡ್ಡು ಇಲ್ದವ್ರನ್ನ ಕೇಳಿ ಅದ್ರ ದುಡ್ಡಿ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಒಂದೊಂದು ರೂಪಾಯಿಗೂ ನಾವು ಬೆಂಗಳೂರು ಬಂದಾಗ ನಾವು ಸೀರಿಯಲ್ ಮಲಗಿದ್ದುಂಟು, ನಾವು ನಮ್ಮ ಹಸ್ಬೆಂಡ್, ಅದೆಲ್ಲ ಒಂಥರ ಕಷ್ಟ ನೋಡಿದಾಗ ಇವಾಗ ನಾವು ಇದೆಲ್ಲ ಫೇಸ್ ಮಾಡಿದ್ವಾ ಅಂತ ಅನಿಸುತ್ತೆ.
ಓಕೆ. ಸೊ ಪ್ರೀತಿ ಇಂಪಾರ್ಟೆಂಟ್, ಎಲ್ಲನೂ ಇಂಪಾರ್ಟೆಂಟ್, ಇಲ್ಲ ಅಂತಲ್ಲ. ಹಾಗಂತ ದುಡ್ಡಿಲ್ಲಲ್ಲ ನಾವೇನು ಮಾಡೋಕ್ಕಾಗಲ್ಲ. ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್. ಅದೊಂದಂತೂ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ನಾನು. ಸೊ ನಾನು ಇವಾಗ ನಮ್ಮ ಒಂದು ಸ್ಟೂಡೆಂಟ್ಸ್ಗೆ ಏನು ಹೇಳ್ಕೊಡೋದು, 1 ರೂಪಾಯಿನ ಎಲ್ಲೂ ವೇಸ್ಟ್ ಮಾಡಬೇಡಿ ಅಂತಾನೆ. ಯಾಕೆಂದರೆ ನಾವು ಇನ್ವೆಸ್ಟ್ ಮಾಡುವಾಗ ರ್ಯಾಂಡಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಈಗ ಕಲ್ತಿದ ತಕ್ಷಣ ಮಾಡಿಬಿಡ್ತಾರೆ, ಇನ್ನೇನೋ ಮಾಡಿಬಿಡ್ತಾರೆ. ನಾನು ಹೇಳ್ತೀನಿ, ಸ್ಟಾರ್ಟಿಂಗಲ್ಲಿ ಫುಲ್ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಎಷ್ಟು ಬೇಕೋ ಅಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ಕೊಡ್ತೀನಿ. ಸೇವಿಂಗ್ಸು ಕೆಲವರೆಲ್ಲ ಮಾಡಿದ್ದಾರೆ ಸರ್. ಯಾಕೆಂದರೆ 1 ರೂಪಾಯಿನೂ ಬೆಲೆ ಗೊತ್ತಿರೋರಿಗೆ ಮಾತ್ರ ಅದ್ರದ್ದು ವ್ಯಾಲ್ಯೂಸ್ ಗೊತ್ತಿರುತ್ತೆ. ನೀವು ಇರೋರಿಗೆ ಕೇಳಿ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. ಹಾಂ, ಈಗ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಹೇಳ್ತೀವಿ ಅಂತಂದರೆ ನೀವೆಷ್ಟು ಇನ್ವೆಸ್ಟ್ ಮಾಡಿದ್ರಿ ಸ್ಟಾರ್ಟಿಂಗ್ ಇದನ್ನು ಶುರು ಸ್ಟಾರ್ಟಿಂಗಲ್ಲಿ ಸರ್ ನಾನು ಹೇಳ್ಬೇಕಂದ್ರೆ ನಾನು ಒಂದೊಂದೇ ತಗೋತಾ ಇದ್ದೆ. ನನಗೆ ಮೇಕಪ್ ಪ್ರಾಡಕ್ಟ್ಸ್ ಅಂದರೆ ಕೆಲವೊಂದ್ಸತಿ ಏನಾಗುತ್ತೆ, ಕೆಲವೊಂದು ಬ್ರ್ಯಾಂಡ್ ಮೇಲೂ ಮೇಕಪ್ ಬೇರೆ ಥರ ಬರುತ್ತೆ. ಐ ಆ್ಯಂಡ್ ಬ್ರ್ಯಾಂಡಲ್ಲೇ ಬೇರೆ ಥರ ಬರುತ್ತೆ, ನನಗೆ ಬಜೆಟ್ ಫ್ರೆಂಡ್ಲಿಯಲ್ಲೇ ಬೇರೆ ಥರ ಬರುತ್ತೆ ಮೇಕಪ್ ಪ್ರಾಡಕ್ಟಲ್ಲಿ. ಸೊ ಅದನ್ನು ಫಸ್ಟ್ ನಾವು ಬಜೆಟ್ ಫ್ರೆಂಡ್ಲಿಯಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಐ ಆ್ಯಂಡ್ ಬ್ರ್ಯಾಂಡಲ್ಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಬಜೆಟ್ ಫ್ರೆಂಡ್ಲಿ ಅಂದರೆ ಕ್ವಾಲಿಟಿ ಕಡಿಮೆ ಇರುತ್ತೆ, ಅದು ಹೇಗೆ? ಇಲ್ಲ ಸರ್, ಕ್ವಾಲಿಟಿ ಚೆನ್ನಾಗಿರುತ್ತೆ. ನಾವು ಯಾವುದನ್ನು ಲೋ ಕ್ವಾಲಿಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಲೋ ಕ್ವಾಲಿಟಿ ಅನ್ನೋದು ಯೂಸ್ ಮಾಡಿದ್ರೆ ಅದು ಆ ಬ್ರ್ಯಾಂಡಿಗೆ ಎಫೆಕ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಅದನ್ನು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅದರಲ್ಲೂ ಮಾಡ್ಬೋದು ಮೇಕಪ್ನ, ಇಲ್ಲ ಅಂತ ಹೇಳಲ್ಲ. ಏನೇ ನಾವು ಮೇಕಪ್ ಮಾಡ್ತೀವಿ ಅಂದರೆ ಸರ್, ಯಾವುದೇ ಬ್ರ್ಯಾಂಡ್ ಇದ್ರೂ ನೀವು ಹೇಗೆ ಮೇಕಪ್ ಮಾಡ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾವೀಗ ಕಾಜಲ್ ಹಾಕೋ ಜಾಗದಲ್ಲಿ ಕಾಜಲ್ಲೇ ಹಾಕ್ತೀನಿ, ಬ್ಲಷ್ ಹಾಕೋ ಜಾಗದಲ್ಲಿ ಬ್ಲಷ್ ಹಾಕ್ತೀನಿ, ಲಿಪ್ಸ್ಟಿಕ್ ಹಾಕೋ ಜಾಗದಲ್ಲಿ ಅದನ್ನು ಎಷ್ಟು ಚೆನ್ನಾಗಿ ನಾವು ಬ್ಲೆಂಡ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಅದನ್ನು ನಾವು ಚೆನ್ನಾಗಿ ಟೀಚ್ ಮಾಡಬೇಕು. ಯಾವ ಜಾಗದಲ್ಲಿ ಎಷ್ಟು, ಇವಾಗ ಅಂಡರ್ ಐ ಕೆಳಗಡೆ ಎಲ್ಲ ನಮಗೆ ಅಷ್ಟು ಬ್ಲೆಂಡ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಕಣ್ಣಲ್ವಾ, ಪೇಯ್ನ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ತುಂಬ ಚಿಕ್ಕ ಜಾಗನೇ ನಾವು ಚೆನ್ನಾಗಿ ಅಂದರೆ ಅಬ್ಸರ್ವ್ ಮಾಡಿ ಹೇಳ್ಕೊಡ್ತೀವಿ. ಇಲ್ಲಿ ಈ ಥರ ಮಾಡಬೇಕು, ಇಲ್ಲಿ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಹಾಕೋ ಜಾಗದಲ್ಲೇ ಹಾಕೋದು. ಎಷ್ಟು ಚೆನ್ನಾಗಿ ನಾವು ಮಾಡ್ತೀವಿ ಅನ್ನೋದಷ್ಟೇ, ಅಂದರೆ ಚೆನ್ನಾಗಿ ಬ್ಲೆಂಡ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಓಕೆ. ಈಗ ಶಿಲ್ಪ ಮೇಕಪ್ ಆ್ಯಂಡ್ ಹೇರ್ ಅಕಾಡೆಮಿಯಲ್ಲಿ ಸೊ ಅಂದರೆ 300 ಜನ ಇಲ್ಲಿ ತನಕ ಪಾಸ್ಔಟ್ ಆಗಿದ್ದಾರೆ ಆ್ಯಕ್ಚುಲಿ. ಸೊ ಈಗ ನಿಮ್ಮ ಥರನೇ ಎಷ್ಟೊಂದು ಮೇಕಪ್ ಅಕಾಡೆಮಿಗಳಿದೆ ಆ್ಯಕ್ಚುಲಿ ಬೆಂಗಳೂರಲ್ಲಿ. ಅಲ್ಲಿಂದನೂ ಸಾಕಷ್ಟು ಜನ ಅಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಆಚೆ ಬರ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ಕೆಲಸ ಸಿಗುತ್ತಾ ಆ್ಯಕ್ಚುಲಿ? ಎಲ್ಲರೂ ಬ್ಯುಸಿ ಆಗ್ತಾರಾ ಹೇಗೆ? ಸರ್, ಕೆಲಸ ಸಿಗುತ್ತಿಲ್ಲ ಅಂತ ಹೇಳಲ್ಲ, ಬಟ್ ಅವ್ರನ್ನ ಅವ್ರು ಹೇಗೆ ಪ್ರಮೋಟ್ ಮಾಡ್ಕೊತಾರೆ ಅದ್ರ ಮೇಲೆ ಅದು ಬಿಟ್ಟಿದ್ದು. ಈಗ ಕೆಲವರು ಸ್ಟೂಡೆಂಟ್ಸ್ ಬರ್ತಾರೆ, ಸುಮ್ಮನೆ ವಿಡಿಯೋಸ್ ತೊಗೋತಾರೆ, ಮಾಡಿರೋದೆಲ್ಲ ತೊಗೋತಾರೆ, ಸುಮ್ಮನೆ ಮೊಬೈಲಲ್ಲಿ ಇಟ್ಕೊಂಡ್ಬಿಡ್ತಾರೆ. ಯಾವುದು ಸ್ಟೇಟಸ್ ಆಗಲಿ, ಯಾವುದು ಪೋಸ್ಟ್ ಮಾಡ್ತಿರಲ್ಲ, ಏನು ಮಾಡ್ತಿರಲ್ಲ, ಅವ್ರು ಬೆಳೆಯೋದಿಲ್ಲ. ಆಮೇಲೆ ಏನು ಮಾಡ್ತಾರೆ, ನಮ್ಮನ್ನು ಬೈಕೊಂಡ್ಬಿಡ್ತಾರೆ. ಅದು ಫೇಸ್ ಮಾಡಿದ್ದೀವಿ ಕೂಡ. ಇವ್ರು ಬೆಳೀತಾ ಇದ್ರೆ ನಾವೇನು ಮಾಡ್ತಿಲ್ಲ, ಅದೆಲ್ಲ ಇದೆ ಸರ್, ಆಗುತ್ತೆ, ಎಲ್ಲ ಫೀಲ್ಡಲ್ಲೂ ಇರುತ್ತೆ ಅದು. ಸೊ ನಾವಿವಾಗ ಅವ್ರಂದ್ರು ಇವ್ರಂದ್ರು ಅಂತ ನಾವು ಕೂತ್ಕೊಳಕ್ಕಾಗಲ್ಲ. ನಾವು ಮಾಡ್ತೀವಿ, ನಾವು ಹಾಕ್ತೀವಿ. ಎಷ್ಟು ಅದೇ ಬ್ಯಾಚಲ್ಲಿ ಇರೋಂಥ ಸ್ಟೂಡೆಂಟ್ಸ್ಗಳೇ ಎಷ್ಟು ಅಂದರೆ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿ ಆಗುತ್ತೆ. ನನಗಿಂತ ಬ್ಯುಸಿ ಇದ್ದಾರೆ ಸರ್. ಒಂದೊಂದು ದಿನದಲ್ಲಿ 3 ಆರ್ಡರ್ಗೆ ಹೋಗ್ತಾರೆ ಅವರು. ಖುಷಿ ಆಗುತ್ತೆ. ಕೆಲವರು ಕ್ಲಾಸಸ್ ಮಾಡ್ತಾ ಇದ್ದಾರೆ, ಅದು ಖುಷಿ ಆಗುತ್ತೆ. ಇಲ್ಲ ಒಂದ್ ಕಡೆ ಲೈಫ್ನ ಕಟ್ಕೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಈಗ ನಿಮ್ಮಲ್ಲಿ ಟ್ರೈನ್ ಆದಂತಹ ಮೇಕಪ್ ಆರ್ಟಿಸ್ಟ್ ಯಾರು ತುಂಬಾ ಇವಾಗ ಹೆಸರು ಮಾಡಿದ್ದಾರೆ? ಹೆಸರು ಮಾಡ್ತಾ ಇದ್ದಾರೆ. ಕೆಲವು ಹೇಳೋದಾದ್ರೆ ಹಳ್ಳಿ ಕಡೆ ಶ್ರುತಿ ಅಂತ ಇದ್ದಾರೆ, ಮತ್ತೆ ಸಂಪದ ಅಂತ ಇದ್ದಾರೆ, ಸುಮಾರು ಜನ ಇದ್ದಾರೆ. ಸೆಲೆಬ್ರಿಟಿಗಳಿಗೆ ಏನಾದರೂ ಮಾಡ್ತಾ ಇದ್ದಾರೆ? ಅದಷ್ಟು ಅಬ್ಸರ್ವ್ ಮಾಡಿಲ್ಲ, ಬಟ್ ಮಾಡ್ತಾ ಇದ್ದಾರೆ ಸರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗಿಂತ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ. ಬಟ್ ಸೆಲೆಬ್ರಿಟಿಗಳನ್ನು ನೀವು ಇಟ್ಕೊಂಡಿದ್ದೀರ ಅಷ್ಟೇ. ಓಕೆ. ಸೊ ಈಗ ಅಪಾರ್ಟ್ ಫ್ರಮ್ ದ್ಯಾಟ್ ಅಂದರೆ ಈಗ ಪ್ರತಿಯೊಬ್ಬರಿಗೂ ಕೆಲಸ ಸಿಗುವಂಥದ್ದು ಅವರ ಸ್ಕಿಲ್ಸ್ ಮೇಲೆ ಡಿಪೆಂಡ್, ಪ್ಲಸ್ ಅವ್ರು ಹೇಗೆ ಪ್ರಮೋಟ್ ಮಾಡ್ಕೋತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಪೆಂಡ್ ಆಗುತ್ತೆ. ಅಂದರೆ ಸ್ಕಿಲ್ ಇರಬೇಕು, ಜೊತೆಗೆ ನೀವು ಹೇಗೆ ಪ್ರಮೋಟ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು. ಇಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಯಾವ ಥರ ಸೋಷಿಯಲ್ ಮೀಡಿಯಾ ನೀವು ಹೆಂಗಾರ ಮಾಡ್ಕೊಳ್ಳಿ, ಇದೇ ಆದ ಕೆಲವೊಂದು ಕಡೆ ಏನಾಗುತ್ತೆ ಗೊತ್ತಾರೆ ಸರ್, ಇನ್ನೊಂದು ರಾಂಗ್ ಸ್ಟೇಟ್ಮೆಂಟ್ ಅಂದರೆ ಫಾಲೋವರ್ಸ್ ಜಾಸ್ತಿ ಇದ್ದರೆ, ಈಗ ತುಂಬ ಜನ ಇರ್ತಾರೆ ಗೊತ್ತಾ, ಫಾಲೋವರ್ಸ್ ಜಾಸ್ತಿ 200K ಈ ಥರ ಎಲ್ಲ ಇರುತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಏನಾಗ್ತಿದೆ, ಅಲ್ಲಿ ಹೋಗಿ ಬಂದಿರೋರು ನನಗೆ ಹೇಳಿರೋದು, ನಂಗೆ ಗೊತ್ತಿಲ್ಲ, ಬಟ್ ಇದ್ರೆ ಅವ್ರು ನಿಮಗೆ ಆರ್ಡರ್ಸ್ ಕೊಡ್ತಾರೆ, ನಮಗೆ ಫಾಲೋವರ್ಸ್ ಜಾಸ್ತಿ ಇದ್ದರೆ ನಿಮಗೆ ಆರ್ಡರ್ಸ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಂದರೆ ನನ್ನ ಕಲ್ತಿರೋರಿಗೆ, ನನ್ನ ಕಡೆ ಬರ್ತಾರೆ ಯಾರೋ ಸ್ಟೂಡೆಂಟ್ಸ್ ಅಂತ ಅಂದ್ಕೊಳ್ಳಿ, ನಿಮಗೆ ಆರ್ಡರ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ಬಟ್ ನಾನು ಹೇಳೋದು, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಏನು ಅಂತ ಹೇಳ್ಬಿಟ್ಟು. ಯಾರು ಫಾಲೋವರ್ಸ್ನ ನೋಡಿ ಕೊಡಲ್ಲ ಸರ್, ನಮ್ಮ ವರ್ಕ್ನ ನೋಡಿ ಕೊಡೋದು, ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನೋದು, ಯಾವ ಥರ ಫಿನಿಶಿಂಗ್ ಕೊಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದೊಂದು ರಾಂಗ್ ಸ್ಟೇಟ್ಮೆಂಟ್ ಇದೆ. ಫಾಲೋವರ್ ಆ ಥರ ಮಾಡ್ತಾರೆ ಕೆಲವೊಂದು ಮೆಂಟರ್ಸ್ ಎಲ್ಲ, ಆ ಥರ ಮಾಡಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಓಕೆ. ಈಗ ನೀವು ಒಂದು ಆರ್ಡರಿಗೆ ಎಷ್ಟು ನೀವು ಚಾರ್ಜ್ ಮಾಡ್ತೀರಾ ಸರ್? ನಮ್ಮದು ಪ್ಯಾಕೇಜಲ್ಲಿ ಹೋಗುತ್ತೆ. ಯಾಕೆಂದರೆ ಒಂದು ಈವೆಂಟ್ ಅಂತ ಹೇಳಿದ್ರೆ ಜ್ಯುವೆಲರಿ ಬೇಕಾಗುತ್ತೆ,
ಮತ್ತು ಒಂದು ಹೇರ್ ಬ್ರಷ್ ಮೇಕಪ್ ಅಂತ ಕೇಳ್ತಾರೆ ಕೆಲವರು ತುಂಬ ಇದರಲ್ಲಿ ಇರೋರು. ನಾವು ಪ್ಯಾಕೇಜಲ್ಲಿ 40,000 35,000ಗೆಲ್ಲ ಮಾಡಿಬಿಡ್ತೀವಿ. ಓಕೆ, ಅಂದರೆ ನಿಮ್ದೆಲ್ಲ ಕಂಪ್ಲೀಟ್ ಅಂದರೆ ಮೇಕಪ್ 2 ಟೈಮ್ಸ್ ಮೇಕಪ್ಗೆ ಮತ್ತು ಜ್ಯುವೆಲರೀಸ್ಗೆ, ಹೇರ್ ಎಲ್ಲ ಪ್ರತಿಯೊಂದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಂದರೆ ಉದ್ಯೋಗ ಅವಕಾಶವನ್ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಜೊತೆಗೆ ಬೇರೆಯವ್ರಿಗೂ ಕೊಡ್ತಾ ಇದ್ದೀರಾ. ಅದು ಹೌದು, ಅದ್ರ ಜೊತೆಗೆ ಟೀಚ್ ಕೂಡ ಮಾಡ್ತಾ ಇದ್ದೀರಾ ಬೇರೆಯವ್ರು ಹೆಂಗೆ ಉದ್ಯೋಗ ಅವಕಾಶ ಪಡ್ಕೊಳ್ಬೋದು ಅಂತ. ಅದೇ ಇವಾಗ ಇಷ್ಟು ವರ್ಷದ ಜರ್ನಿಯಲ್ಲಿ ಯಾವತ್ತಾದ್ರೂ ಬೇಡ ಇದೇನೋ ವರ್ಕೌಟ್ ಆಗಲ್ಲ ಅನ್ನೋ ಥರ ಸಿಚುವೇಶನ್ ಬಂದಿದೆಯಾ? ಅದೇ ಹೇಳಿದ್ನಲ್ಲ, ನಾವು ನೈಟ್ ಎಲ್ಲ ಎದ್ದು ಹೋಗುವಾಗ ಒಬ್ಬೊಬ್ಬರೇ ಹೋಗುವಾಗ ಭಯ ಆಗ್ತಾ ಇರುತ್ತೆ. ಅದು ಅನ್ಸಿರೋದು. ಡ್ರಾಪ್ ಮಾಡೋದಿಲ್ವಾ ನಿಮ್ಮನ್ನ? ಸರ್ ಅವರು ಬ್ಯುಸಿ ಇರ್ತಿದ್ರು. ಸೊ ಹಂಗಾಗಿ ಅಂದ್ರೆ ಎಲ್ಲರೂ ಹೋದಾಗ ಆ ಟೈಮಿಗೆ ಇರ್ತಿರ್ಲಿಲ್ಲ. ಇಲ್ಲ ಅವ್ರಿಗೆ ಕೆಲವೊಂದು ಕಡೆ ಟ್ರೈನಿಂಗ್ ಎಲ್ಲ ಇರುತ್ತೆ, ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಅವಾಗ ಇದು ಬೇಕಾ ಅಂತ ಅನ್ಸಿದ್ದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಇನ್ಕಮ್ ಬರುವಾಗ ಎಂಕರೇಜ್ಮೆಂಟ್ ಜಾಸ್ತಿ ಆಗುತ್ತೆ ಆ ಥರ ಅಂತಲ್ಲ ಸರ್, ನನಗೆ ಏನು ಹೇಳಿದಾರೋ ಅದಕ್ಕೆ ವಾಪಸ್ ಕೊಡಬೇಕು ಅನ್ನೋದು ನನಗಿತ್ತು. ಅದು ಕೊಟ್ಟಾಗಿದೆ ಅಂತ ಅನ್ಕೋತೀನಿ. ಓಕೆ, ಅಂದರೆ ನನಗೆ ಏನು ತುಂಬ ಮಾಡಿಬಿಟ್ಟಿದ್ದೀವಿ ಅಂತ ನಾನು ಹೇಳ್ತಿಲ್ಲ. ಯಾರ ಮೇಲೆ ಡಿಪೆಂಡ್ ಆಗದಲ್ಲಿ ನಾನು ಇಂಡಿಪೆಂಡೆಂಟಾಗಿ ನನ್ನ ಲೈಫ್ನ ಲೀಡ್ ಮಾಡ್ತೀನಿ, ಅಂದರೆ ಯಾರ ಹತ್ರ ಕೇಳ್ದಲೆ ಆ ಥರ ಇದ್ದೀನಿ ಅಂತ ಅನ್ನೋದು ಅದೊಂದು ಖುಷಿ ಇದೆ. ಓಕೆ, ಅದು ನೀವು ಒಂದು ಮಾತು ಹೇಳಿದ್ರಿ ಆ್ಯಕ್ಚುಲಿ, ತುಂಬ ಬೆಂಗಳೂರಿಗೆ ಬಂದಾಗ ತುಂಬ ಕಷ್ಟಗಳನ್ನು ಫೇಸ್ ಮಾಡಿದ್ವಿ ಅಂತ. ಹಸ್ಬೆಂಡ್ ಅವರು ಆಲ್ರೆಡಿ ಜಾಬಲ್ಲಿ ಇದ್ದಾರೆ, ಬಟ್ ಸ್ಟಿಲ್ ಏನು ಕಷ್ಟ ಫೇಸ್ ಮಾಡಿದ್ರಿ? ಫಸ್ಟ್ ಅವ್ರು ಇದ್ದಿದ್ದು ಡ್ರೈವರ್ ಕಮ್ ಕಂಡಕ್ಟ್ರು ಬೆಂಗಳೂರಿಗೆ ಬಂದಾಗ, ಇಲ್ಲೇನೆ ಬ್ಯಾಂಗ್ಳೂರಲ್ಲಿ. ಅಂದರೆ ಏನು? ನನಗೆ ಚೈಲ್ಡ್ ಮ್ಯಾರೇಜ್ ಸರ್ ಆ್ಯಕ್ಚುಲಿ ಆಗಿ. ಸೊ ನನಗೆ ಹೆಂಗಿರ್ಬೇಕು ಅನ್ನೋದು ನಿಜವಾಗೂ ಗೊತ್ತಿರಲಿಲ್ಲ. ಬೆಂಗಳೂರು ಚೈಲ್ಡ್ ಮ್ಯಾರೇಜ್ ಅಂದರೆ ಎಷ್ಟು ವರ್ಷ ಇದ್ದಾಗ? ಅರೌಂಡ್ 16 ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಓಕೆ, ಸೊ ಅವಾಗ ಆಗಿದ್ದು ಕೇಸ್ ಎಲ್ಲ ಹಾಕಿಲ್ಲ? ಅದು ಗೊತ್ತಿಲ್ಲ ಸರ್. ಸೊ ಅವಾಗ ನನಗೆ ಹೆಂಗಿರ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ನಾನು ಮದುವೆ ಆಗಿ 2 ಇಯರ್ಸ್ ನಾನು ನಮ್ಮ ಊರಲ್ಲೇ ಇದ್ದೆ. ಇನ್ನು ನಾನು ಅವಾಗ ITA ಮಾಡ್ತಾ ಇದ್ದೆ. ಓಕೆ, 2 ಇಯರ್ಸ್ ಅಲ್ಲೇ ITA ಮಾಡಿ ಆದಮೇಲೆ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಿದ್ದು. ಫಸ್ಟ್ ಅವ್ರ ತಮ್ಮನ ಮನೇಲಿ ಇದ್ವಿ, ಅದೇನೋ ಸರಿ ಅನಿಸಿಲ್ಲ ಅಂತ ಹೇಳ್ಬಿಟ್ಟು ನಾವು ಆಚೆ ಬಂದ್ಬಿಟ್ವಿ. ಏನು ಅವ್ರ ಹತ್ರ 1 ರೂಪಾಯಿನೂ ನಾವೇನು ತೊಗೊಂಡಿದ್ವಿ ಅದೇನು ತೊಗೊಳ್ಳಿಲ್ಲ, ಇಸ್ಕೊಂಡ್ಲೂ ಇಲ್ಲ. ಆಚೆ ಬಂದು ಲೈಫ್ನ ಕಟ್ಕೊಂಡ್ವಿ. ಅಂದರೆ ಅವಾಗೆಲ್ಲ ಸ್ಯಾಲ್ರಿ ಎಷ್ಟಿರ್ತಿತ್ತು ಅವ್ರಿಗೆ ಅಂದರೆ 2,000 ರೂಪೀಸ್ ಏನೋ ಇರ್ತಿತ್ತು. ಓಕೆ, ಅದು ಕಷ್ಟ ಆಗ್ತಿತ್ತು. ಯಾವಾಗ ಇದು 2000? 2000 ಮೇ ಬಿ 10-11 ಆ ಥರ ಅಂತ ಅನಿಸುತ್ತೆ. ತುಂಬ ಕಷ್ಟ ಆಯಿತು ಲೈಫ್ನ ಕಟ್ಕೊಳಕ್ಕಂತೂ. ಸೊ ಅದ ನಂತರ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಲ್ಲ, ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿಬಿಡ್ತು. ಅಂದರೆ ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ವಲ್ಲ, ಬಿಸ್ನೆಸ್ಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದರೆ ಇಲ್ಲ. ಅದೆಲ್ಲ ನಮ್ಗೆ ಕಷ್ಟ ಆಗ್ತಿತ್ತು. ನನ್ನ ಮಗಳಿಗೆ ನಾವು ಹಾಲು ತೊಗೊಳೋಕ್ಕೂ ಕಷ್ಟ ಆಗ್ತಿತ್ತು. ಓಕೆ, ಅವಾಗ ಅನಿಸಿದ್ದು ದುಡ್ಡು ತುಂಬ ಇಂಪಾರ್ಟೆಂಟ್ ಅಂತ. ನಾವು 2 ದಿನ ಉಪವಾಸ ಇದ್ದೀವಿ ಸರ್, ನೀವು ನಂಬ್ತಿರೋ ಬಿಡ್ತಿರೋ, ನಾನು ನಮ್ಮ ಹಸ್ಬೆಂಡು ನನ್ನ ಮಗಳಿಗೆ ಬರೀ ಹಾಲು ಕುಡಿಸ್ಬಿಟ್ಟು. ಸೊ ಅದೆಲ್ಲ ನೋವಾಗುತ್ತೆ. ಕೆಲಸ ಇರಲಿಲ್ವಾ ನಿಮ್ಮ ಹಸ್ಬೆಂಡ್ ಅವರಿಗೆ? ಅಲ್ಲ, ಇತ್ತು, ಬಿಟ್ಬಿಟ್ಟಿದ್ರು ಅವರು ಓಕೆ ಟೈಮಲ್ಲಿ. ಸರಿ, ಹೇಳಿ ಸರ್. ಹೇಳಿ ಮ್ಯಾಮ್. ಅದೇ ಆ ಟೈಮಲ್ಲಿ ತುಂಬ ಕಷ್ಟ ಆಯಿತು. ಬಟ್ ಮನೇಲಿ ಇವ್ರ ಕಡೆ ಇಲ್ಲ ಅಂತ ಏನಿಲ್ಲ, ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ. ಅಂದರೆ ಇಷ್ಟಪಟ್ಟು ಮದುವೆ ಆದರು ಅನ್ನೋದಕ್ಕೋಸ್ಕರ ಇತ್ತು. ಓಕೆ ಓಕೆ, ಯಾರ ಕಡೆ ಏನಾದರೂ ನಿಮಗೆ ಸೆಲೆಬ್ರಿಟಿಗಳಿಂದ ತುಂಬ ದೊಡ್ಡ ಕಾಂಪ್ಲಿಮೆಂಟ್ ತನ ಏನಾದರೂ ಬಂದಿದೆಯಾ ನಿಮ್ಮ ಕೆಲಸಕ್ಕೆ ಇಲ್ಲಿ ತನಕ? ಹಾಂ ಸರ್, ಬಂದಿದೆ. ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ? ಚೆನ್ನಾಗಿ ಮಾಡಿದ್ದೀರಾ ಅಂತ ಬಂದಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ಬಿಗ್ ಬಾಸ್ ಕಾರ್ತಿಕ್ ಅವ್ರಿಗೂ ಮಾಡಿದ್ವಿ ಟೈಮ್. ಚಿತ್ತಾರ ಅವಾರ್ಡ್ಸ್ ಫಂಕ್ಷನ್ ಅವ್ರಿಗೆ ಮಾಡಿದ್ವಿ. ಆಮೇಲೆ ಅದೇ ವಿನಯ್ ಅವ್ರ ಮಿಸ್ಸಸ್ಗೂ ಕೂಡ ಮಾಡಿದ್ವಿ, ಅಕ್ಷತಾ ಅವ್ರಿಗೂ ಮಾಡಿದ್ವಿ. ಪಾಯಲ್ ಚಂಗಪ್ಪ ಏನೋ ಮಾಡಿದ್ದೀರಾ? ಸಿಕ್ಕಿದೆ ಸರ್ ಸುಮಾರು. ಹಾಗೆ, ಸೊ ಅವ್ರು ಮತ್ತೆ ಮತ್ತೆ ನಿಮ್ಮನ್ನೇ ಚೂಸ್ ಮಾಡ್ತಾರೆ ಕೂಡ? ಅಂದರೆ ಅದು ಹೋಗ್ತಾ ಇರುತ್ತೆ ಸರ್. ಈಗ ಮತ್ತೆ ಇನ್ನೊಬ್ರು ಯಾರೋ ಮೇಕಪ್ ಆರ್ಟಿಸ್ಟ್ ಬಂದ್ರೆ ಅಲ್ಲಿ ಹೋಗ್ಬಿಡ್ತಾರೆ, ಹಂಗೆ ಆಗ್ತಾ ಇರುತ್ತೆ. ಯಾಕೆಂದರೆ ಅವ್ರಿಗೊಂದು ಅವಕಾಶ ಸಿಗ್ಬೇಕಲ್ಲ, ಯಾವಾಗೂ ನಾವೇ ಮಾಡ್ತಾ ಇದ್ರು ಇದಾಗಲ್ಲ. ಸೊ ಅಪ್ಕಮಿಂಗ್ ಲೈಕ್ ಅಂದರೆ ಮೇಕಪ್ ಆರ್ಟಿಸ್ಟ್ಗಳಿಗೆ ಒಂದೇನೋ ಒಂದು ಸಜೆಷನ್ ಥರನೋ ಒಂದು ಟಿಪ್ ಕೊಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರಿಗೆ? ಏನು ಹೇಳ್ತೀನಿ ಅಂದರೆ, ಈ ಫೀಲ್ಡಿಗೆ ಬರಬೇಕಂದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು ಸರ್. ಯಾವ ಥರ? ಎಷ್ಟೊತ್ತಿಗೆ ಬೇಕಾದ್ರೂ ಎದ್ದು ಹೋಗೋ ಥರ ನೀವು ರೆಡಿ ಇರಬೇಕು. ನನಗಾಗಲ್ಲ, ಜೋಶಲ್ಲಿ ಬಂದುಬಿಡ್ತಾರೆ. ನಮ್ಮ ಸ್ಟೂಡೆಂಟ್ಸ್ನೇ ತೊಗೊಳ್ಳಿ, ಜೋಶಲ್ಲಿ ಬಂದುಬಿಡ್ತಾರೆ. ದಿನ ಹೋಗ್ತಿದ್ದಂಗೆ ಒಂದು 2-3 ದಿನ, ಒಂದು ವಾರ ಅವ್ರಿಗೆ ಖುಷಿ ಅನಿಸುತ್ತೆ. ಬಂದು ಇಲ್ಲೇ ಬೇಜಾರಾಗ್ಬಿಟ್ಟಿರುತ್ತೆ ಅವ್ರು ಕೆಲವ್ರಿಗೆ. ಸೊ ನಾನು ಹೇಳೋದು, ಈ ಫೀಲ್ಡಿಗೆ ಕರೆಕ್ಟಾಗಿ ನಾನು ಫಿಟ್ ಅನ್ನೋದಿದ್ರೆ ಮಾತ್ರ ಬನ್ನಿ ಅಂತ ಹೇಳ್ತೀನಿ. ಮತ್ತು ಕರೆಕ್ಟಾಗಿ ಚೂಸ್ ಮಾಡಿ, ಮೆಂಟರ್ನ ಚೂಸ್ ಮಾಡುವಾಗ ತುಂಬ ಜನ ಇದ್ದಾರೆ ಅಂತ ಹೋಗೋದಲ್ಲ. ನಿಮಗೆ ಯಾರು ಇಂಡಿವಿಜುವಲ್ ಅಟೆನ್ಷನ್ ಕೊಡ್ತಾ ಇದ್ದಾರೆ, ಕರೆಕ್ಟಾಗಿ ಇಂಡೈರೆಕ್ಟಾಗಿ ನಿಮ್ಮನ್ನೇ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸರ್, ನಾನು ಆ ಥರ ಹೇಳೋದೇ ಇಲ್ಲ. ನೀವು ನನ್ನ ಥರ ಇರೋ ಯಾರ ಹತ್ರನಾರ ಹೋಗಿ ಕಲೀರಿ ಅಂತ ಹೇಳ್ತೀನಿ, ಆ ಥರ ಹೇಳೋದಿಲ್ಲ ನಾನು. ಸೊ ನಾನು ಹೇಳೋದು ಅಂದರೆ ತುಂಬ ಜನ ಹೇಳಿದ್ನಲ್ಲ,
ಪ್ರಾಪರಾಗಿ ಕಲೀಲಿಕ್ಕಾಗಲ್ಲ ಅಂತ. ಯಾರೇ ನನ್ನ ಮೆಂಟರ್ಸ್ ಕೇಳೋದಾದ್ರೂ ಅಷ್ಟೇ, ಓಕೆ ಅವ್ರು ಅಷ್ಟು ಜನನೇ ತೊಗೊಳ್ಳಿ, ಎಜುಕೇಷನ್ ಪ್ರಾಪರಾಗಿ ಕೊಡಿ ಅಂತ ಹೇಳ್ತೀನಿ. ಓಕೆ, ಅಷ್ಟು ಜನ ತೊಗೊಂಡು ಆ ಕೆಪಾಸಿಟಿ ಅವರಲ್ಲಿ ಇದ್ದರೆ, ಅದಿಲ್ಲ ಅಂದರೆ ನಾನು ಸರ್ 25 ಮೆಂಬರ್ಸ್ ಆ ಥರ ತೊಗೊಂಡಿದ್ದೀನಿ, ಆಗಲ್ಲ ಸರ್ ಅದು ಇಂಡಿವಿಜುವಲ್ ಅಟೆನ್ಷನ್ ಮಾಡೋಕ್ಕೆ. ಎಷ್ಟಿರ್ತಾರೆ ನಿಮ್ಮ ಬ್ಯಾಚಲ್ಲಿ ಹಾಗಾದ್ರೆ? 10 to 15 ಮೆಂಬರ್ಸ್ ಮಾತ್ರ. ಹಾಂ, ಆಗದೇ ಇಲ್ಲ. ನೀವೇ ಲಿಮಿಟ್ ಮಾಡಿಬಿಡ್ತೀರಾ ಅಷ್ಟೇ? ಹೌದು, ಅಷ್ಟೇ. 15 ಮೆಂಬರ್ಸ್ ಮೇಲೆ ನಾನು ತೊಗೊಳೋದೇ ಇಲ್ಲ ಇವಾಗ. ಓಕೆ, ಒಂಥರ ಕ್ರೌಡ್ ಆಗಿಬಿಡುತ್ತೆ ಅದು. ಮೇಡಮ್ ಈ ಕಡೆ ಆ ಕಡೆ ನೋಡೋಕ್ಕೆ ಆಗೋದಿಲ್ಲ. ಓಕೆ, ಹಾಂ, ಬಟ್ ಎಷ್ಟು ಜನನಾದ್ರು ತೊಗೊಳ್ಳಿ, ಏನಾದರೂ ಮಾಡಲಿ, ಪ್ರಾಪರ್ ಎಜುಕೇಷನ್ ಕೊಡಿ. ಯಾಕೆಂದರೆ ಅವರು ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ, ಲೈಫ್ ಕಟ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೊಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ. ಓಕೆ, ಸಾಕಷ್ಟು ವಿಷಯ ಹಂಚ್ಕೊಂಡ್ರಿ ಶಿಲ್ಪ ಅವರೇ. ಆ್ಯಕ್ಚುಲಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಸೊ ಹೀಗೆ ನಿಮ್ಮ ಅಕಾಡೆಮಿ, ಹೇರ್ ಆ್ಯಂಡ್ ಮೇಕಪ್ ಅಕಾಡೆಮಿ ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್. ಇನ್ನಷ್ಟು ಒಳ್ಳೊಳ್ಳೆ ಅಂದರೆ ನುರಿತ ಮೇಕಪ್ ಆರ್ಟಿಸ್ಟ್ಗಳು ನಿಮ್ಮ ಸಂಸ್ಥೆಯಿಂದ ಆಚೆ ಬರಲಿ. ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.